Hello, my dear students. Welcome to Benzene Chemistry YouTube channel. Today we are going to deal with some some questions of KCET from the unit 4 chemical kinetics. Chemical kinetics. ಈ chemical kinetics ಯೂನಿಟ್ ದಿಂದ ನಾವು ಆಲ್ರೆಡಿ ಈಗ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಅನ್ನು ಸಾಲ್ವ್ ಮಾಡ್ತಾ ಇದ್ವಿ. ಸೊ ಫಸ್ಟ್ ಪಾರ್ಟ್ ಈಸ್ ಓವರ್. ಸೊ ದಿಸ್ ಈಸ್ ದ ಸೆಕೆಂಡ್ ಪಾರ್ಟ್ ಆಫ್ ದಿ ಪ್ರಾಬ್ಲಮ್ಸ್ ಆರ್ ಥರ್ಡ್ ಪಾರ್ಟ್ ಆಫ್ ದಿ ಟೋಟಲ್ ವಿಡಿಯೋ. ಫಸ್ಟ್ ಪಾರ್ಟಲ್ಲಿ ಸಿನಾಪ್ಸಿಸ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೆಕೆಂಡ್ ಪಾರ್ಟಲ್ಲಿ ಒಂದಿಷ್ಟು ವಿಡಿಯೋ ಒಂದಿಷ್ಟು ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದೀವಿ. ಇದು ಥರ್ಡ್ ಪಾರ್ಟ್. ಇನ್ನು ರಿಮೈನಿಂಗ್ ರಿಮೈನಿಂಗ್ ಕ್ವಶನ್ಸ್ನ ಏನು ಮಾಡೋಣ, ಸಾಲ್ವ್ ಮಾಡೋಣ. ಓಕೆನಾ? ಓಕೆ, so let's start, dear students. So this is your SH sir. Okay, so we'll solve questions with simple tricks. Okay na? So this is third video. See, question ಏನಿದೆ ಅಂತಂದ್ರೆ, this is question number 12. A is a gaseous reactant. A ಅನ್ನೋದೊಂದು gaseous reactant ಇದೆ. This A gives A upon heating. ಡೆಲ್ಟಾ ಅಂತಾರೆ, ಏನು ಹೀಟ್ ಮಾಡ್ತಾ ಇದ್ದಾರೆ. A gives P is also a gas, Q is a gas, R is also gas. P, Q, R. A will decompose to give 3 product P, Q, R. ಮೂರು ಏನಿದೆ, ಗ್ಯಾಸ್ ಇದೆ ಹೌದಾ. ಇಟ್ ವಿಲ್ ಫಾಲೋ ಫಸ್ಟ್ ಆರ್ಡರ್ ಕನೆಟಿಕ್ಸ್. ಏನು ಫಾಲೋ ಮಾಡುತ್ತೆ ಇದು? ಫಸ್ಟ್ ಆರ್ಡರ್ ಕನೆಟಿಕ್ಸ್ ಫಾಲೋ ಮಾಡುತ್ತೆ. ಫಸ್ಟ್ ಆರ್ಡರ್ ರಿಯಾಕ್ಷನ್ ವಿತ್ ಹಾಫ್ ಲೈಫ್. ಸಿಯರ್ ಅವರು ಹಾಫ್ ಲೈಫನ್ನು ಮೆನ್ಷನ್ ಮಾಡಿದ್ದಾರೆ. ವಿತ್ ದಿ ಹಾಫ್ ಲೈಫ್ ಆಫ್ 69.3 ಸೆಕೆಂಡ್. ಹಾಫ್ ಲೈಫ್ ಎಷ್ಟಿದೆ ಅಂತ ಇದರದ್ದು? 69.3 ಸೆಕೆಂಡ್ ಇದೆ ಅಟ್ 500 ಡಿಗ್ರಿ ಸೆಲ್ಸಿಯಸ್. ಸ್ಟಾರ್ಟಿಂಗ್ ಫ್ರಮ್ ದಿ ಗ್ಯಾಸ್ ಎದಿಂದ ಸ್ಟಾರ್ಟ್ ಮಾಡಿದ್ದೀವಿ. ಎನ್ಕ್ಲೋಸ್ಡ್ ಇನ್ ಎ ಕಂಟೈನರ್ ಆಟ್ 500 ಡಿಗ್ರಿ ಸೆಲ್ಸಿಯಸ್. ಇಟ್ ಈಸ್ ಕೆಪ್ಟ್ ಇನ್ ಎ ಕಂಟೈನರ್ ಅಟ್ ಅ ಪ್ರೆಷರ್ ಆಫ್ 0.4 ATM. ಒಂದು ಕಂಟೈನರ್ ತಗೊಂಡು ಅದರಲ್ಲಿ ಎ ಮಾತ್ರ ಹಾಕಿದ್ದೀವಿ. ಅದರ ಪ್ರೆಷರ್ ಎಷ್ಟಿದೆ? 0.4 ATM. ಮೀನ್ಸ್ ಇನಿಷಿಯಲ್ ಪ್ರೆಷರ್ ಆಫ್ ದಿ ರಿಯಾಕ್ಟೆಂಟ್ ಈಸ್ 0.4 ATM. ದ ಟೋಟಲ್ ಪ್ರೆಷರ್ ಆಫ್ ದ ಸಿಸ್ಟಮ್ ಆಫ್ಟರ್ 230 ಸೆಕೆಂಡ್ಸ್. ನೋಡಿ, 230 ಸೆಕೆಂಡ್ ಆದಮೇಲೆ ಆ ಸಿಸ್ಟಮಲ್ಲಿ ಟೋಟಲ್ ಎಷ್ಟು ಪ್ರೆಷರ್ ಆಗುತ್ತೆ? we have to calculate that one. ಓಕೆನಾ? ಸೊ ಈಗ ಇದನ್ನು ಸಾಲ್ವ್ ಮಾಡೋಣ. ನೋಡಿ, ಇದು ಸಿಂಪಲ್ ಆಗಿ ಸಾಲ್ವ್ ಮಾಡೋಣ ಇದನ್ನು. ಇಟ್ ಲುಕ್ ಲೈಕ್ ಲೆಂದಿ ಬಟ್ ಇಟ್ ಈಸ್ ಸಿಂಪಲ್. ಸಿ ವಾಟ್ ದೇ ಹ್ಯಾವ್ ಗಿವನ್ ಟಿ ಹಾಫ್ ಅನ್ನು ಕೊಟ್ಟಿದ್ದಾರೆ ಹೌದಾ. ಮೇಲೆ ಅವರು ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತ ಹೇಳ್ತಿದ್ದಾರೆ. ಟಿ ಹಾಫ್ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಇಸ್ ಹೌ ಮಚ್? 0.693 ಡಿವೈಡೆಡ್ ಬೈ ಕೆ ಅಂತ ಇರುತ್ತೆ ಹೌದಾ. ಸೊ ಇದರಿಂದ ಏನು ಕ್ಯಾಲ್ಕುಲೇಟ್ ಮಾಡ್ಕೋಬೋದು ನಾವು? ಕೆ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಕೆ ಈಸ್ ಈಕ್ವಲ್ಸ್ ಟು 0.693 ಡಿವೈಡೆಡ್ ಬೈ ಟಿ ಹಾಫ್ ಎಷ್ಟು ಕೊಟ್ಟಿದ್ದಾರೆ ಅವರು? 69.3 ಸೆಕೆಂಡ್ಸ್. 69.3 ಸೆಕೆಂಡ್ಸ್ ಹೌದಾ. ಸೊ ಇದನ್ನು ಯೂಸ್ ಮಾಡಿಕೊಂಡು ನಾವು ಏನು ಮಾಡ್ಬೋದು? ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ದಿ ಕಾನ್ಸ್ಟೆಂಟ್. ಕಾನ್ಸ್ಟೆಂಟ್ ವ್ಯಾಲ್ಯೂನ ಏನು ಮಾಡ್ಕೋಬೋದು? ಕ್ಯಾಲ್ಕುಲೇಟ್ ಮಾಡ್ಕೋಬಹುದು ಹೌದಾ. ರೇಟ್ ಕಾನ್ಸ್ಟೆಂಟ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಎಷ್ಟಾಗುತ್ತೆ ಇದು? ಇಟ್ ವಿಲ್ ಬಿ ಎಷ್ಟಾಗುತ್ತೆ? 10 to the power -1 -2 ಆಗುತ್ತಾ? ಓಕೆ, ಸೊ 10 to the power -2 ಆಗುತ್ತೆ. ಹೆಂಗೆ ಅಂತ ಹೇಳಿ ನೋಡೋಣ. ಪಾಯಿಂಟ್ ಈ ಕಡೆ ತೊಗೊಂಬರ್ತೀನಿ ನಾನು. ಮೇಲೆ ನ್ಯೂಮರೇಟರಲ್ಲಿ ಪಾಯಿಂಟನ್ನು ರೈಟ್ ಸೈಡ್ಗೆ ಶಿಫ್ಟ್ ಮಾಡ್ತೀನಿ. ಸೊ ಈ ಡೆಸಿಮಲ್ ಪಾಯಿಂಟು 6 ಮುಂದ್ಗಡೆ ಬಂದರೆ 10 to the power -1 -2 ಹೌದಾ. ಅವಾಗ ಏನಾಗುತ್ತೆ? ಎರಡು ಕ್ಯಾನ್ಸಲ್ ಆಗುತ್ತೆ. 10 to the power -2 ಈಸ್ 0.01 ಯೂನಿಟ್ ಏನಾಗುತ್ತೆ ಇದರದ್ದು? ಸೆಕೆಂಡ್ ಇದೆಯಾ? ಪರ್ ಸೆಕೆಂಡ್. ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಕೆ. ಏನಿದು? ದಿಸ್ ಇಸ್ ದಿ ವ್ಯಾಲ್ಯೂ ಆಫ್ ರೇಟ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಗೊತ್ತಾಯ್ತು ನಮಗೀಗ ಹೌದಾ. ಸೊ ಅವ್ರೇನು ಕ್ಯಾಲ್ಕುಲೇಟ್ ಮಾಡಂತ ಹೇಳ್ತಿದ್ದಾರೆ ಅಂತಂದರೆ, 230 ಸೆಕೆಂಡ್ ಆದಮೇಲೆ ಈ ರಿಯಾಕ್ಷನಲ್ಲಿ 230 ಸೆಕೆಂಡ್ ಆದಮೇಲೆ ಎಷ್ಟು ಪ್ರೆಷರ್ ಬಂದಿರುತ್ತೆ? ದ ಟೋಟಲ್ ಪ್ರೆಷರ್ ಆಫ್ಟರ್ 230 ಸೆಕೆಂಡ್. ಕೆ ಈಸ್ ಈಕ್ವಲ್ಸ್ ಟು 2.303 ಡಿವೈಡೆಡ್ ಬೈ ಟಿ ಲಾಗ್ ಆಫ್ P0 ಡಿವೈಡೆಡ್ ಬೈ P0 ಅವರೇ ಕೊಟ್ಟಿದ್ದಾರೆ. ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಪಿ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆನಾ? ಸೊ ಇದನ್ನು ಏನು ಮಾಡೋಣ ಅಂತಂದರೆ, ನಾವು ಸಿಂಪಲ್ ಮೆಥಡಿಂದ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗೋಣ ಹೌದಾ. ಸಿ ಐ ಆಮ್ ಗೋನ್ ರೈಟ್ ದಿ ರಿಯಾಕ್ಷನ್ ಒನ್ಸ್ ಅಗೇನ್ ಹಿಯರ್. A is a gaseous reactant which on decomposition will produce P, it is also a gas, Q, a gas, R, a gas. So all are gases. Okay. So initially means what? At T is equals to 0. Here initial pressure is how much? 0.4 ATM. This is 0.4 ATM. 0.4 ATM ಇದೆ ನೋಡ್ರಿ. ಇನಿಷಿಯಲ್ ಪ್ರೆಷರ್ ಎಷ್ಟಿದೆ? 0.4 ATM ಇದೆ. Here initially there will be no product formed at all. Okay, P ನು 0 ಇರುತ್ತೆ, Q ನು 0 ಇರುತ್ತೆ, R 0 ಇರುತ್ತೆ.
ಆಮೇಲೆ ಏನು ಕೊಟ್ಟಿದ್ದಾರೆ ಅವರು, ಸ್ಟಾರ್ಟಿಂಗ್ ವಿತ್ ಎ ಓನ್ಲಿ 0.4 ATM ಆ್ಯಟ್ 230 ಸೆಕೆಂಡ್. 230 ಸೆಕೆಂಡಲ್ಲಿ ಎಷ್ಟಾಗುತ್ತೆ ನಾವೇನು ಅನ್ಕೋಣ, ಟಿ ಈಸ್ ಇಕ್ವಲ್ಸ್ ಟು 230 ಸೆಕೆಂಡ್ ಅನ್ಕೋಣ. 230 ಸೆಕೆಂಡ್ ಹೌದಾ. ಸೊ ನಮ್ಗೆ ಗೊತ್ತಿಲ್ಲ ಇಲ್ಲಿ ಎಷ್ಟು ಡಿಕ್ರೀಸ್ ಆಗಿದೆ ಅಂತೇಳಿ. 0.4 ಮೈನಸ್ ಎಕ್ಸ್ ಅನ್ಕೊಂಬಿಡೋಣ ಹೌದಾ. ಇಲ್ಲಿ ಎಕ್ಸ್ದಷ್ಟು ಡಿಕ್ರೀಸ್ ಆದರೆ ಇಫ್ 1 mole ಆಫ್ ಎ ಇಸ್ ಡಿಕಂಪೋಸ್ಡ್, 1 mole ಆಫ್ ಪಿ ಇಸ್ ಫಾರ್ಮ್ಡ್, 1 mole ಆಫ್ ಕ್ಯೂ ಇಸ್ ಫಾರ್ಮ್ಡ್ ಆ್ಯಂಡ್ 1 mole ಆಫ್ ಆರ್ ಇಸ್ ಫಾರ್ಮ್ಡ್. ಸೊ ಎಕ್ಸ್ 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 ಹೌದಾ. ಸೊ ನಾವು ಏನಂತ ಹೇಳ್ಬೋದು ಈಗ, ಪ್ರೆಷರ್ ಆಫ್ ಎ at 230 ಸೆಕೆಂಡ್ ಈಸ್ ಈಕ್ವಲ್ಸ್ ಟು 0.4 ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಹೌದಾ. ಎಷ್ಟಾಗ್ತದೆ ಟೋಟಲು, ಮೈನಸ್ ಎಕ್ಸು ಪ್ಲಸ್ ಎಕ್ಸ್ ಕ್ಯಾನ್ಸಲ್ ಆಯಿತಾ. ಸೊ 0.4 ಪ್ಲಸ್ 2x ಆಯಿತಾ. ಇದು ದಿಸ್ ಈಸ್ ಪಿ ಎ. ಏನಿದು ಪಿ ಎ, ಪ್ರೆಷರ್ ಆಟ್ 230 ಸೆಕೆಂಡ್, ಪ್ರೆಷರ್ ಆಫ್ ಎ ಆಟ್ 230 ಸೆಕೆಂಡ್. ನಾವು ಅದನ್ನೇ ಕ್ಯಾಲ್ಕುಲೇಟ್ ಮಾಡಬೇಕಲ್ಲ ಈಗ ಹೌದಾ. ಪ್ರೆಷರ್ ಆಫ್ ದಿ ಸಿಸ್ಟಮ್ ಅಪ್ ಟು 230 ಸೆಕೆಂಡ್, ಟೋಟಲ್ ಸಿಸ್ಟಮ್ದು ಪ್ರೆಷರ್ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಪಿ ಎ ಅಷ್ಟಲ್ಲ, ಪ್ರೆಷರ್ ಆಫ್ ದಿ ಸಿಸ್ಟಮ್ ಪಿ ಅನ್ನು ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವೀಗ ಹೌದಾ. ಸೊ ಈಗ ಏನು ಮಾಡ್ಕೊಳ್ಳೋಣ ನಾವೀಗ, ಲೆಟ್ಸ್ ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಈಗ ಇದರಿಂದ ಏನಾದರೂ ಸಾಧ್ಯ ಆಗುತ್ತೆ ನೋಡೋಣ ಎಕ್ಸ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು. ಸೊ ಪಿ ಎನ ಏನಂತ ಕರಿಬೋದು ನಾನೀಗ, ಸಾರಿ ದಿಸ್ ಇಸ್ ನಾಟ್ ಪಿ ಎ, ದಿಸ್ ಇಸ್ ಪಿ ಟೋಟಲ್. ನಾನು ಪಿ ಅಂತ ಬರ್ಕೊಂಡ್ರೆ ಒಂದಿಷ್ಟು ಕನ್ಫ್ಯೂಷನ್ ಆಗುತ್ತೆ, ಅದಕ್ಕೆ ಏನು ಬರ್ಕೋತೀನಿ ನಾನು, ಪಿ ಟೋಟಲ್ ಅಂತ ಬರ್ಕೋತೀನಿ. ಪಿ ಎ ಅಂದರೆ ಏನು ಗೊತ್ತಾ, 230 ಸೆಕೆಂಡಲ್ಲಿ ಪಿ ಎ ಅಟ್ 230 ಸೆಕೆಂಡ್ ಈಸ್ ಓನ್ಲಿ ದಿಸ್ ಮಚ್. ಸೊ ದಿಸ್ ಈಸ್ ಪಿ ಟೋಟಲ್ ಈಸ್ ಇಕ್ವಲ್ಸ್ ಟು ದಿಸ್ ಆಲ್. ಸೊ ಇದನ್ನು ಈ ಕಡೆ ಬರ್ಕೋಣ. ಸಿ ಪಿ ಟೋಟಲ್ ಈಸ್ ಈಕ್ವಲ್ಸ್ ಟು ಎಷ್ಟಾಗಿತ್ತು ಇದು, 0.4 ಪ್ಲಸ್ 2x ಅಂತ ಆಯ್ತಾ ಹೌದಾ. ಸೊ ಎಕ್ಸ್ ಅಂದರೆ ಏನಾಗುತ್ತೆ ನೋಡ್ರಿ, ಈಗ ಎಕ್ಸ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ ನಾವೀಗ. ಏನಾಗುತ್ತೆ ಇದು, ಪಿ ಟಿ ಮೈನಸ್ 0.4 ಈಸ್ ಈಕ್ವಲ್ಸ್ ಟು 2x ಅಂತ ಆಯ್ತಾ. ಸೊ ದೇರ್ ಫೋರ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಪಿ ಟಿ ಮೈನಸ್ 0.4 ಡಿವೈಡೆಡ್ ಬೈ 2. ದಿಸ್ ಈಸ್ ದಿ ವ್ಯಾಲ್ಯೂ ಆಫ್ ಎಕ್ಸ್. ಏನಿದು ವ್ಯಾಲ್ಯೂ ಆಫ್ ಎಕ್ಸ್. ಎಕ್ಸ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ರೆ ನಮಗೇನಾಗುತ್ತೆ ಅಂತಂದರೆ ಫರ್ದರ್ ಕ್ಯಾಲ್ಕುಲೇಷನ್ಸ್ ಏನಾಗುತ್ತೆ, ಈಸಿ ಆಗುತ್ತೆ ಹೌದಾ. ದೇರ್ ಫಾರ್ ಪಿ ಎ ಈಸ್ ಈಕ್ವಲ್ಸ್ ಟು, ಪಿ ಎ ಆರ್ ಪಿ ಎನ ನಾವು ಪಿ ಅಂತಲೂ ಕರಿಬೋದು. ಪಿ ಎ ಈಸ್ ಈಕ್ವಲ್ಸ್ ಟು 0.4 ಮೈನಸ್ ಎಕ್ಸ್ ಅಂತ ಇದೆ, 0.4 ಮೈನಸ್ ಎಕ್ಸ್ ಹೌದಾ. ಸೊ ಪಿ ಎ ಈಸ್ ಈಕ್ವಲ್ಸ್ ಟು 0.4 ಮೈನಸ್ ಎಕ್ಸ್ದಲ್ಲಿ ಈ ವ್ಯಾಲ್ಯೂ ಪುಟ್ ಮಾಡೋಣ. ಲೆಟ್ಸ್ ಪುಟ್ ದಿಸ್ ವ್ಯಾಲ್ಯೂ ಪಿ ಟಿ ಮೈನಸ್ 0.4 ಹೋಲ್ ಡಿವೈಡೆಡ್ ಬೈ 2. ಸೊ ದಿಸ್ ಇಸ್ ದಿ ವ್ಯಾಲ್ಯೂ ಆಫ್ ಎಕ್ಸ್. ಎಷ್ಟಾಗುತ್ತೆ ನೋಡ್ರಿ ಈಗ ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಇಟ್ ವಿಲ್ ಬಿ ಪಿ ಎ ಈಸ್ ಈಕ್ವಲ್ಸ್ ಟು ಆರ್, ಪಿ ಈಸ್ ಈಕ್ವಲ್ಸ್ ಟು 0.8 ಮೈನಸ್ ಪಿ ಟಿ, 0.8 ಮೈನಸ್ ಪಿ ಟಿ. ಇದು ಈ 2 ಈ ಕಡೆ ಬರುತ್ತಾ. ಈಗ ಎಲ್ ಸಿ ಎಮ್ ತೊಗೋಬೇಕಾದ್ರೆ 0.8 ಮೈನಸ್ ಪಿ ಟಿ, ಮೈನಸ್ ಇಂಟು ಮೈನಸ್ ಪ್ಲಸ್ 0.4 ಹೋಲ್ ಡಿವೈಡೆಡ್ ಬೈ 2 ಹೌದಾ. ಸೊ ನಾನು ನೋಡಿ ನೆನ್ಪಿಟ್ಕೊಳ್ಳಿ, ಮತ್ತು ಇಲ್ಲಿ ಕನ್ಫ್ಯೂಷನ್ ಆಗೋದು ಬೇಡ. ಪಿ ಎ ಅನ್ನು ನಾನು ಪಿ ಅಂತ ತೊಗೊಂಡಿದ್ದೀನಿ ಅಷ್ಟೇ. ಪಿ ಎ ಅಂದ್ರೆ ಒಂದೇ, ಪಿ ಅಂದ್ರೆ ಒಂದೇ ಹೌದಾ. ಓಕೆ, ನಿಮ್ಗೆ ಇಲ್ಲಿ ಪಿ ಎಲ್ಲಿಂದ ಬಂತು ಅಂತ ಗೊತ್ತಾಗದೆ ಕನ್ಫ್ಯೂಷನ್ ಆಗೋದು ಬೇಡ ಅಂತ ನಾನು ಈ ಥರ ತೊಗೊಂಡಿದ್ದೀನಿ ಅಷ್ಟೇ ಹೌದಾ. ಸಿಯರ್ ಇಲ್ಲಿ ನೋಡಿ ಇದೇ ಗೊತ್ತಾ, ಪಿ ನಾಟ್ ಡಿವೈಡ್ ಬೈ ಪಿ ಅಂತ ಇದೆಯಲ್ಲ. ಸೊ ಅದನ್ನೇ ನಾನು ಇಲ್ಲಿ ಏನು ತೊಗೊಂಡಿದ್ದೀನಿ, ಇದನ್ನು ಪಿ ಎ ಅಂತ ತೊಗೋಬೋದು ನಾನು. ಇದನ್ನು 0. ಮೈನಸ್ ಎಕ್ಸ್ ಅಂತಿದೆಯಲ್ಲ, 0.4 ಮೈನಸ್ ಎಕ್ಸ್ ಹೌದಾ. ಅದಕ್ಕೆ ನಾನು ಈ ಥರ ತೊಗೊಂಡಿದ್ದೀನಿ. ಇದನ್ನು ಪಿ ಅಂತ ಬರ್ಕೊಂಡ್ಬಿಟ್ರೆ ಕೆಲಸ ಮುಗೀತು, ಎಂಥದ್ದು ತೊಂದರೆ ಇಲ್ಲ. ಸೊ ದಿಸ್ ವಿಲ್ ಬಿ ಏನಾಗುತ್ತೆ ಇದು, ಪಿ ಎ ಈಸ್ ಈಕ್ವಲ್ಸ್ ಟು ಎಷ್ಟಾಗುತ್ತೆ, 0.4 ಪ್ಲಸ್ 0.8 1.2 ಆಗುತ್ತಾ. 1.2 ಮೈನಸ್ ಪಿ ಟಿ ಡಿವೈಡೆಡ್ ಬೈ 2. ಸಿ ಪಿ ಎ ಅಂತಂದರೆ 1.2 ಮೈನಸ್ ಪಿ ಟಿ ಡಿವೈಡ್ ಬೈ 2 ಹೌದಾ. ಸೊ ಈಗ ಏನು ಮಾಡೋಣ ನಾವು, ನಮ್ಗೆ ಗೊತ್ತಿರೋ ಇಕ್ವೇಷನಲ್ಲಿ ಏನು ಮಾಡೋಣ, ಪುಟ್ ಮಾಡ್ತಾ ಹೋಗೋಣ. ಈಗ ಏನು ಗೊತ್ತಿದೆ ನಮಗೆ, ಕೆ ಈಸ್ ಈಕ್ವಲ್ಸ್ ಟು 2.303 ಡಿವೈಡೆಡ್ ಬೈ ಟಿ ಲಾಗ್ ಆಫ್ ಪಿ ನಾಟ್ ಡಿವೈಡೆಡ್ ಬೈ ಪಿ ಆರ್ ಪಿ ಎ, ಪಿ ನಾಟ್ ಡಿವೈಡ್ ಬೈ ಪಿ ಎ ಹೌದಾ. ಸೊ ಈಗ ಏನು ಮಾಡೋಣ, ನಾವೆಲ್ಲ ವ್ಯಾಲ್ಯೂಗಳನ್ನ ಪುಟ್ ಮಾಡ್ತಾ ಹೋಗೋಣ. ಏನೇನಿದೆ ನಮ್ಮ ಹತ್ರ, ಏನೇನು ಗೊತ್ತು ನಮಗೆ. ಕೆ ವ್ಯಾಲ್ಯೂ ಗೊತ್ತಿದೆ. ಕೆ ವ್ಯಾಲ್ಯೂ ಎಷ್ಟಿದೆ, ಹೌ ಮಚ್ ಇಸ್ ದ ವ್ಯಾಲ್ಯೂ ಆಫ್ ಕೆ, 0.01. ದಿಸ್ ಈಸ್ ಈಕ್ವಲ್ಸ್ ಟು 2.303 ಡಿವೈಡೆಡ್ ಬೈ ಟಿ ಅಂದರೆ ಎಷ್ಟು, 230 ಸೆಕೆಂಡ್. 230 ಸೆಕೆಂಡಲ್ಲಿ ಎಷ್ಟು ಪ್ರೆಷರ್ ಇರಬೇಕಂತ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವೀಗ. ಅದನ್ನು 230 ಸೆಕೆಂಡ್ ಇಂಟು ಲಾಗ್ ಆಫ್ ಪಿ ನಾಟ್ ಅಂದರೆ ಎಷ್ಟಿದೆ,
0.4 ಅಂತ ಇದೆ ಡಿವೈಡೆಡ್ ಬೈ ಪಿ ಎ ಅಂದರೆ ಎಷ್ಟಿದೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಾ ಎಷ್ಟಿದೆ ಇದು 1.2 ಮೈನಸ್ ಪಿ ಟಿ 1.2 ಮೈನಸ್ ಪಿ ಟಿ ಡಿವೈಡೆಡ್ ಬೈ 2 ಹೌದಾ ಇದರ ಮೇಲ್ಗಡೆ ತೊಗೊಂಡೋದ್ರೆ ಏನಾಗುತ್ತೆ ಇದು ವಾಟ್ ಇಟ್ ವಿಲ್ ಬಿ ನೋಡಿ ನಾನು ಶಾರ್ಟಾಗಿ ಮಾಡ್ಕೊಂಡ್ಬಿಡೋಣ ಇದನ್ನು ಇದು 2 ಮೇಲ್ಗಡೆ ಹೋಗುತ್ತಾ ಡಿನೋಮಿನೇಟರ್ಗೆ ಹೋಗುತ್ತಾ ಹೌದಾ ಸೊ ಅವಾಗ ಏನಾಗುತ್ತೆ ಇದು ಇಟ್ ವಿಲ್ ಬಿ ಲಾಗ್ ಆಫ್ 0.8 divided by 1.2 minus pt is equals to ಇದು ಈ ಕಡೆ ಬಂದಿರುತ್ತಾ ಹೌದಾ 0.01 into 230 divided by 2.303 ಹೌದಾ ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಅಪಾನ್ ಕ್ಯಾಲ್ಕುಲೇಟಿಂಗ್ log of 0.8 divided by 1.2 minus pt is equals to ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ವಿಲ್ ಹ್ಯಾವ್ ದಿ ವ್ಯಾಲ್ಯೂ 0.9987 ಎಷ್ಟು ಬರುತ್ತೆ ಇದು 0.9987 ನೀವು ಈ ವಿಡಿಯೋ ಪಾಸ್ ಮಾಡಿ ನೀವೇ ಸಾಲ್ವ್ ಮಾಡ್ಬೋದು ಇದನ್ನು ಹೌದಾ ಯು ಕ್ಯಾನ್ ಕಂಪೇರ್ ವಿತ್ ದಿ ಯುವರ್ ಆನ್ಸರ್ ವಿತ್ ಮೈ ಆನ್ಸರ್ ಓಕೆ ಸಿ ಈಗ ಲಾಗನ್ನು ಏನು ಮಾಡ್ತೀನಿ ನಾನು ಐ ವಿಲ್ ಪುಷ್ ದಿಸ್ ಲಾಗ್ ಟು ದಿಸ್ ಸೈಡ್ ಈ ಲಾಗನ್ನು ಈ ಕಡೆ ಸೆಂಡ್ ಮಾಡಿಬಿಡ್ತೀನಿ ನಾನು ದಟ್ ಬಿಕಮ್ಸ್ ಆ್ಯಂಟಿ ಲಾಗ್ ಹೌದಾ 0.8 divided by 1.2 minus pt is equals to anti-log of ನೋಡಿ ಈ ನಂಬರ್ನ ಏನಂತ ಬರೀಬೋದು ನಾನು 0.9987 ಅಂತ ಇದೆ ಹೌದಾ 0.99 ಇದೆಯಾ ಇದು ಅಪ್ರಾಕ್ಸಿಮೇಟ್ಲಿ ನಾನು ಇದನ್ನು 1 ಅಂತ ತೊಗೋಬೋದಾ ಸಿ ನೀವು 1 ಇಷ್ಟು 0.9987 ತೊಗೊಂಡ್ರು ಅಷ್ಟೇ ಬರುತ್ತೆ ಸೊ ಒಂಚೂರು ವೇರಿ ಆಗುತ್ತೆ ವ್ಯಾಲ್ಯೂ ಅಷ್ಟೇ ಹೌದಾ ಸೊ ಇಟ್ ವಿಲ್ ಬಿ ಆ್ಯಂಟಿ-ಲಾಗ್ ಆಫ್ 1 ನಾನು ಇದನ್ನು ಏನು ಅನ್ಕೊಂಡ್ಬಿಡ್ತೀನಿ ಅಂತಂದರೆ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 1 ಅಂತ ಬರ್ಕೊಂಡ್ಬಿಡ್ತೀನಿ ಆ್ಯಂಟಿ-ಲಾಗ್ ಆಫ್ 1 ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಆ್ಯಂಟಿ-ಲಾಗ್ ಆಫ್ 1 0.8 divided by 1.2 minus pt is equals to anti-log of 1 is nothing but 10 to the power 1 10 to the power 1 is nothing but 10 ಹೌದಾ ಸೊ ಈಗ ಏನಾಗುತ್ತೆ ಅಂತಂದರೆ ನೋಡಿ 0.8 is equals to 10 ಇಂಟು ಇದನ್ನು ಈ ಕಡೆ ಸೆಂಡ್ ಮಾಡೋಣ ಏನಾಗುತ್ತೆ ಇದು 1.2 ಮೈನಸ್ ಪಿ ಟಿ 1.2 ಮೈನಸ್ ಪಿ ಟಿ ಹೌದಾ ಸೊ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬರುತ್ತೆ ಇದು 0.8 is equals to 10 into 1.2 ಅಂದರೆ ಎಷ್ಟಾಗುತ್ತೆ 12 ಮೈನಸ್ 10 ಪಿ ಟಿ ಈಗ ನಾವು ವ್ಯಾಲ್ಯೂ ಆಫ್ ಪಿ ಟಿ ಕ್ಯಾಲ್ಕುಲೇಟ್ ಮಾಡ್ಬೋದು ಇದರಿಂದ ವಿ ಕ್ಯಾನ್ ಕ್ಯಾಲ್ಕುಲೇಟ್ ವ್ಯಾಲ್ಯೂ ಆಫ್ ಪಿ ಟಿ ಸೊ ಏನಾಗುತ್ತೆ ಪಿ ಟಿ ಈಸ್ ಈಕ್ವಲ್ಸ್ ಟು 11.2 divided by 10 so therefore pt is equals to 1.12 ಸಿ ಗೊತ್ತಾಯ್ತು ನೋಡಿ ವ್ಯಾಲ್ಯೂ ನಮ್ದು ಎಷ್ಟು ದ ಟೋಟಲ್ ಪ್ರೆಷರ್ ಅಟ್ 230 ಸೆಕೆಂಡ್ ಈಸ್ ಈಕ್ವಲ್ಸ್ ಟು 1.12 atm 1.12 atm ಸೊ ದಿಸ್ ಇಸ್ ದ ಆನ್ಸರ್ ಸಿಂಪಲ್ ಇದೆಯಲ್ಲ ಇದು ನೋಡಿ ಏನಿದೆ 1.12 atm ಎಲ್ಲಿದೆ 1.12 ಎಸ್ ಆಪ್ಷನ್ ಡಿ ಈಸ್ ಅವರ್ ಆನ್ಸರ್ ಆಪ್ಷನ್ ಡಿ ಈಸ್ ಅವರ್ 1.12 atm ಆಪ್ಷನ್ ಡಿ ಏನಾಗುತ್ತೆ ನಮ್ಮದು ಆನ್ಸರ್ ಆಗುತ್ತೆ ಅರ್ಥ ಆಯ್ತಾ ಇದು ಕ್ಲಿಯರ್ ಆಯ್ತಾ ಓಕೆ ಒಂಚೂರು ಪೇಷನ್ಸಿಂದ ಸಾಲ್ವ್ ಮಾಡಿದ್ರೆ ಮುಗೀತು ಇದನ್ನು ಓಕೆ ಸ್ಟೂಡೆಂಟ್ಸ್ ನೆಕ್ಸ್ಟ್ ಕ್ವಶನ್ ನೋಡೋಣ ಇನ್ ಎ ಫಸ್ಟ್ ಆರ್ಡರ್ ರಿಯಾಕ್ಷನ್ the concentration first order ಅಂತ ಮೆನ್ಷನ್ ಮಾಡಿದ್ದಾರೆ ಅವರು ಫಸ್ಟ್ ಆರ್ಡರ್ ರಿಯಾಕ್ಷನ್ the concentration of the reactant is reduced to 12.5% in 1 hour 1 hour ಟೈಮಲ್ಲಿ ಏನಾಗಿದೆ 1 hour ಟೈಮಲ್ಲಿ the concentration of the reactant is reduced to 12.5% when was it half completed so half ಯಾವಾಗ ಕಂಪ್ಲೀಟ್ ಆಗಿತ್ತು when it was half completed ಹೌದಾ ಇದಕ್ಕೊಂದು ಶಾರ್ಟ್ಕಟ್ ಹೇಳ್ತೀನಿ ನೋಡಿ ಇದಕ್ಕೆ ಫಸ್ಟ್ ಇದನ್ನು ಸಾಲ್ವ್ ಮಾಡೋಣ ಆಮೇಲೆ ಶಾರ್ಟ್ಕಟ್ ನೋಡೋಣ ಹೌದಾ ಸಿ ಟೈಮ್ ಎಷ್ಟಿದೆ ಟಿ ಈಸ್ ಈಕ್ವಲ್ಸ್ ಟು 1 hour ಅಂತ ಕೊಟ್ಟಿದ್ದಾರಾ ಓಕೆ ಆಮೇಲೆ R0 ಅಂದರೆ ಎಷ್ಟಿರುತ್ತೆ 100% ಇರುತ್ತಾ ಆರ್ ಅಂದರೆ ಎಷ್ಟಿರುತ್ತೆ ಸಿ ಇಟ್ ಈಸ್ ರೆಡ್ಯೂಸ್ ಟು 12.5% ಎಷ್ಟಾಗಿದೆ ಇದು 12.5% ಆಗಿದೆ 12.5% ಹೌದಾ ಆರ್ ಇಸ್ ಈಕ್ವಲ್ಸ್ ಟು 12.5% ಸೊ ಈಗ ನಾವೇನು ಮಾಡ್ಬೋದು ಕ್ಯಾಲ್ಕುಲೇಟ್ ಮಾಡ್ಬೋದು ಕೆ ವ್ಯಾಲ್ಯೂ ಇದರಿಂದ ಕ್ಯಾನ್ ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಕೆ ಆಸ್ K is equals to 2.303 divided by T. T ಅಂದರೆ ಎಷ್ಟಿದೆ ಇದು 1 hour means 60 minute ಅಂತ ಅನ್ಕೊಳ್ಳೋಣ ನಾವು 60 minute log of 100 divided by 12.5 so the value of K would be ಇಷ್ಟು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮ್ಗೆ ವ್ಯಾಲ್ಯೂ ಆಫ್ ಕೆ ಏನು ಬರುತ್ತೆ ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ ಕೆ
ಇದನ್ನೆಲ್ಲ ಸಾಲ್ವ್ ಮಾಡಿದ್ರೆ ವಿಲ್ ಹ್ಯಾವ್ 0.035. ಎಷ್ಟು ಬರುತ್ತೆ ವ್ಯಾಲ್ಯೂ ಆಫ್ ಕೆ? 0.035. ಹೌದಾ? ಸೊ ಈಗ ನಾವು ಏನು ಮಾಡ್ಬೋದು, ನಮ್ಮ ಕೆ ವ್ಯಾಲ್ಯೂ ಸಿಗ್ತಾ ಫಸ್ಟ್ ಆರ್ಡರ್ ಅಂತ ಹೇಳಿದಾರೆ. ಹಾಫ್ ಲೈಫೇ ಕೇಳ್ತಾ ಇರೋದು ಹೌದಿಲ್ಲ ಅವರು, ವೆನ್ ಇಟ್ ವಾಸ್ ಹಾಫ್ ಕಂಪ್ಲೀಟೆಡ್. ಸೊ ಹಾಫ್ ಲೈಫ್ ಈಸ್ ಈಕ್ವಲ್ಸ್ ಟು 0.693 ಡಿವೈಡೆಡ್ ಬೈ ಕೆ. 0.693 ಡಿವೈಡೆಡ್ ಬೈ 0.035. ಹೌದಾ? ಎಷ್ಟಾಗುತ್ತೆ ಇದು? ಇಟ್ ವಿಲ್ ಬಿ 19.8 ಮಿನಿಟ್, ಯು ಕ್ಯಾನ್ ಸೇ ಇಟ್ ಆಸ್ 20 ಮಿನಿಟ್. ಏನಂತ ಹೇಳ್ಬೋದು? 20 ಮಿನಿಟ್ ಅಂತ ಹೇಳ್ಬೋದು. ಕ್ಲಿಯರ್? 20 ಮಿನಿಟ್ ಆಪ್ಷನ್ ಬಿ ಆಗುತ್ತೆ. ಹೌದಾ? ಈಗ ಒಂದು ಶಾರ್ಟ್ಕಟ್ ಏನಂತಂದರೆ 100 ಇರುತ್ತೆ ಇದು ರಿಯಾಕ್ಟೆಂಟು ಇನಿಷಿಯಲ್ ಕಾನ್ಸಂಟ್ರೇಷನ್. ಒಂದು ಹಾಫ್ ಲೈಫ್ ಆದರೆ ಎಷ್ಟಾಗುತ್ತೆ? ಇದು 50 ಆಗುತ್ತಾ. ಇನ್ನೊಂದು ಹಾಫ್ ಲೈಫ್ ಆದರೆ ಎಷ್ಟಾಗುತ್ತೆ? 25 ಆಗುತ್ತಾ. ಇನ್ನೊಂದು ಹಾಫ್ ಲೈಫ್ ಆದರೆ ಎಷ್ಟಾಗುತ್ತೆ? 12.5 ಆಗುತ್ತೆ. ನೋಡಿ, ನಂಬರ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ದಿಸ್ ಈಸ್ 1 hour, ದಿಸ್ ಈಸ್ 1 more hour, ದಿಸ್ ಈಸ್ 1 hour. ಹೌದಾ? ಸೊ 12.5 ಆಗಬೇಕಾದ್ರೆ ಎಷ್ಟು ಹಾಫ್ ಲೈಫ್ಸ್ ಆಯಿತು ಇಲ್ಲಿದು? 3 ಹಾಫ್ ಲೈಫಾ? ಸೊ 3 ಇಂಟು ಟಿ ಹಾಫ್ ಈಸ್ ಈಕ್ವಲ್ಸ್ ಟು 3 ಇಂಟು ಟಿ ಹಾಫ್ ಈಸ್ ಈಕ್ವಲ್ಸ್ ಟು 60 ಮಿನಿಟ್. ಹೌದಾ? ಸೊ ಟಿ ಹಾಫ್ ಈಸ್ ಈಕ್ವಲ್ಸ್ ಟು ಹೌ ಮಚ್? 60 ಡಿವೈಡೆಡ್ ಬೈ 3. ನೋಡಿ, 3 ಹಾಫ್ ಲೈಫ್ ಇಲ್ಲಿ 60 ಮಿನಿಟ್, 3 ಹಾಫ್ ಲೈಫ್ ಆಗಿದೆ ಇಲ್ಲಿ 60 ಮಿನಿಟ್. ದಿಸ್ ಈಸ್ ಈಕ್ವಲ್ಸ್ ಟು 20 ಮಿನಿಟ್. ನೋಡಿ, ಶಾರ್ಟ್ಕಟ್ ಮಾಡಿದ್ರೆ ಒನ್ ಸ್ಟೆಪ್ಪಲ್ಲಿ ಏನು ಬಂದುಬಿಡುತ್ತೆ, ನಿಮಗೆ ಆನ್ಸರ್ ಬಂದುಬಿಡುತ್ತೆ. ಓಕೆ, ಕ್ಲಿಯರ್ ಆಯ್ತಾ? ಇದು ಅರ್ಥ ಆಯ್ತಾ? ಇದು ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 14. Question number 14. The half-life period of a reaction. ನೋಡಿ ಏನಿದೆ ಇದು? The half-life period of a reaction is 10 minutes. Half-life ಎಷ್ಟಿದೆ ಅಂತೆ? 10 minutes ಇದೆ. The starting with initial concentration of 12 molar. 12 molar concentration ಏನು ಮಾಡಿ ನಾವು ಸ್ಟಾರ್ಟ್ ಮಾಡಿದ್ದೀವಿ ರಿಯಾಕ್ಷನ್ನ. ಸೊ ದಿಸ್ ಇಸ್ ಇನಿಷಿಯಲ್ ಕಾನ್ಸಂಟ್ರೇಷನ್. ದ ರೇಟ್ ಆಫ್ಟರ್ 20 minutes. 20 minutes ಆದಮೇಲೆ ಇದರದ್ದು ಕಾನ್ಸಂಟ್ರೇಷನ್ ಎಷ್ಟಾಗಿರುತ್ತೆ? ಸಾರಿ, ರೇಟ್ ಎಷ್ಟಾಗಿರುತ್ತೆ? ಅವ್ರು ಏನು ಕೇಳ್ತಾ ಇದ್ದಾರೆ? ರೇಟ್ ಎಷ್ಟಾಗಿತ್ತು ಅಂತ ಕೇಳ್ತಾ ಇರ್ತಾರೆ. ಹೌದಾ? ಸೊ ಇದನ್ನ ಹೆಂಗೆ ಸಾಲ್ವ್ ಮಾಡೋದು ಅಂತಂದರೆ ಸಿಂಪಲ್ ಇದೆ ರೀ ಇದು. ವಾಟ್ ದೇ ಆರ್ ಆಸ್ಕಿಂಗ್ ರೇಟ್ ಆಫ್ಟರ್ 20 minutes. 20 minutes ಆದಮೇಲೆ ರೇಟ್ ಆಫ್ ದಿ ರಿಯಾಕ್ಷನ್ ಏನಾಗಿರುತ್ತೆ? ಹೌದಾ? ಕೊಟ್ಟಿರೋದನ್ನು ಬರ್ಕೊಂಡ್ಬಿಡೋಣ. ಏನಿದೆ ಅವರು ವಾಟ್ ದೇ ಹ್ಯಾವ್ ಮೆನ್ಷನ್ಡ್? ಟಿ ಹಾಫ್ ಈಸ್ ಈಕ್ವಲ್ಸ್ ಟು 10 minutes ಅಂತ ಕೊಟ್ಟಿದ್ದಾರೆ. 10 minutes ಅಂತ ಮೆನ್ಷನ್ ಮಾಡಿದ್ದಾರೆ ಅವರು, ಹಾಫ್ ಲೈಫ್ ಅಂದಂಗೆ. ಹೌದಾ? ಆರ್ ನಾಟ್ ಈಸ್ ಈಕ್ವಲ್ಸ್ ಟು ಹೌ ಮಚ್? ಇನಿಷಿಯಲ್ ಕಾನ್ಸಂಟ್ರೇಷನ್ ಆರ್ ನಾಟ್ ಈಸ್ ಈಕ್ವಲ್ಸ್ ಟು 12 molar concentration. ಹೌದಾ? ಸೊ ನಾವು ಫಸ್ಟ್ ಆರ್ಡರ್ ರಿಯಾಕ್ಷನ್ ಮೆನ್ಷನ್ ಮಾಡಿದ್ದಾರೆ ಅವರು. ದೇ ಹ್ಯಾವ್ ಮೆನ್ಷನ್ಡ್ ಆಸ್ ಫಸ್ಟ್ ಆರ್ಡರ್. ಸೊ ನಮಗೇನಾಗುತ್ತೆ? ಕೆ ಈಸ್ ಈಕ್ವಲ್ಸ್ ಟು 0.693 ಡಿವೈಡೆಡ್ ಬೈ ಟಿ ಹಾಫ್ 10 ಅಂತ ಇದೆ. ಎಷ್ಟು ಬರುತ್ತೆ ಆನ್ಸರ್ ಇದ್ರದ್ದು? 0.0693 ಪರ್ ಮಿನಿಟ್ ಅಂತ ಬರುತ್ತಾ? ದಿಸ್ ಈಸ್ ದಿ ವ್ಯಾಲ್ಯೂ ಆಫ್ ಕೆ. ಏನಿದು? ವ್ಯಾಲ್ಯೂ ಆಫ್ ಕೆ. ಹೌದಾ? ಈಗ ಏನು ಕ್ಯಾಲ್ಕುಲೇಟ್ ಮಾಡೋಣ ನಾವೀಗ? ವಾಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್? ಆಫ್ಟರ್ 20 minutes ಆದಮೇಲೆ ಇದ್ರ ಕಾನ್ಸಂಟ್ರೇಷನ್ ಎಷ್ಟು ಉಳಿತೆ, ಅದರ ಕಾನ್ಸಂಟ್ರೇಷನ್ ಮೇಲೆ ರೇಟನ್ನು ಹೇಳ್ಬೋದು ನಾವೀಗ. ಹೌದಾ? ಯಾಕಂತಂದರೆ ರೇಟ್ ಈಸ್ ಈಕ್ವಲ್ಸ್ ಟು ವಾಟ್? ಗೊತ್ತಿದ್ದಿಲ್ಲ ಅದು ಇಕ್ವೇಷನು. ರೇಟ್ ಈಸ್ ಈಕ್ವಲ್ಸ್ ಟು ಕೆ ಇಂಟು ಕಾನ್ಸಂಟ್ರೇಷನ್ ಆಫ್ ಆರ್ ಅಂತಿದೆಯಾ. ಸೊ ನಾವೀಗ ಈ ಆರನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಹೌದಾ? ನಮ್ಮ ಫಾರ್ಮುಲಾ ಏನಿದೆ ರೀ ಫಸ್ಟ್ ಆರ್ಡರ್ದು? ಕೆ ಈಸ್ ಈಕ್ವಲ್ಸ್ ಟು 2.303 ಡಿವೈಡೆಡ್ ಬೈ ಟಿ ಲಾಗ್ ಆಫ್ ಆರ್ ನಾಟ್, ಕಾನ್ಸಂಟ್ರೇಷನ್ ಆಫ್ ಆರ್ ನಾಟ್ ಡಿವೈಡೆಡ್ ಬೈ ಆರ್, ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಡಿವೈಡ್ ಬೈ ಫೈನಲ್ ಕಾನ್ಸಂಟ್ರೇಷನ್ ಆರ್ ಕಾನ್ಸಂಟ್ರೇಷನ್ ಅಟ್ ಟೈಮ್ ಟಿ. ನಮಗೆ ಕೆ ವ್ಯಾಲ್ಯೂ ಗೊತ್ತುಂಟು, ಟಿ ಗೊತ್ತು. ನೋಡಿ ಅಪ್ಲೈ ಮಾಡೋಣ ಈಗ ಎಲ್ಲನೂ. ಕೆ ಎಷ್ಟಿದೆ? 0.0693 ಇದೆ. ದಿಸ್ ಈಸ್ ಈಕ್ವಲ್ಸ್ ಟು 2.303 ಡಿವೈಡೆಡ್ ಬೈ ಟಿ ಅಂದರೆ ಎಷ್ಟಿದೆ? ಟಿ ಎಷ್ಟು ಮಿನಿಟ್ ಆದಮೇಲೆ ಕೇಳ್ತಾ ಇದ್ದಾರೆ? 20 minutes. 20 minutes ಲಾಗ್ ಆಫ್ ಆರ್ ನಾಟ್ ಅಂದರೆ ಎಷ್ಟಿದೆ ರೀ? 12 ಡಿವೈಡೆಡ್ ಬೈ ಆರ್. ಈಗ ನಾವು ಆರ್ ವ್ಯಾಲ್ಯೂನ ಫೈಂಡ್ ಮಾಡಬೇಕು. ಹೌದಾ? ಸೊ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗೋಣ. ಲಾಗ್ ಆಫ್ 12 ಡಿವೈಡೆಡ್ ಬೈ ಆರ್ ಈಸ್ ಈಕ್ವಲ್ಸ್ ಟು ಎಷ್ಟಾಗುತ್ತೆ? 0.0693 ಇಂಟು 20 ಡಿವೈಡೆಡ್ ಬೈ 2.303. ಹೌದಾ? ಸೊ ಇದೆಷ್ಟು ಬರುತ್ತೆ? ಇಟ್ ವಿಲ್ ಬಿ
ಇಲ್ಲೇ ಬರೆಯೋಣ ಇದನ್ನು. ಲಾಗ್ ಆಫ್ 12 ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಆಫ್ ಆರ್ ಈಸ್ ಈಕ್ವಲ್ಸ್ ಟು 0.601. ಹೌದಾ? ಈಗ ಏನು ಮಾಡೋಣ ನಾವೀಗ, ಈ ಲಾಗನ್ನು ಈ ಕಡೆ ಸೆಂಡ್ ಮಾಡೋಣ. 12 ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಆಫ್ ಆರ್ ಈಸ್ ಈಕ್ವಲ್ಸ್ ಟು ಎಷ್ಟಾಗುತ್ತೆ ಇದು? ಇಟ್ ವಿಲ್ ಬಿ ಆ್ಯಂಟಿ ಲಾಗ್ ಆಫ್ 0.601. ಹೌದಾ? ಸೊ ಆ್ಯಂಟಿ ಲಾಗ್ ಅಂತ ನೋಡಿ, ಆ್ಯಂಟಿ ಲಾಗ್ ಟೇಬಲ್ ಇದೆಯಲ್ಲ, ಅಲ್ಲಿ ಆ್ಯಂಟಿ ಲಾಗ್ ಟೇಬಲ್ ಅಂತ ಇದೆಯಲ್ಲ, ಆ ಆ್ಯಂಟಿ ಲಾಗ್ ಟೇಬಲಲ್ಲಿ ಏನು ಮಾಡಿ ಅಂತಂದರೆ 0.6 ನೋಡಬೇಕು. 0.6th ರೋ, 0th ಕಾಲಮ್ ಆ್ಯಂಡ್ ಫಸ್ಟ್ ಮೀನ್ ಡಿಫ್ರೆನ್ಸ್. ನೋಡಿ ಇಲ್ಲಿ ಏನು ಮಾಡ್ಬೇಕಂತಂದರೆ 0.6th ರೋ ನೋಡಬೇಕು. ಅಲ್ಲಿ ಯಾವ ಕಾಲಮ್ ನೋಡಬೇಕು? 0th ಕಾಲಮ್ ನೋಡಬೇಕು. ಆ 0th ಕಾಲಮ್ ಏನು ಆನ್ಸರ್ ಬರುತ್ತಲ್ಲ ಅದಕ್ಕೆ ಲಾಸ್ಟ್ ಡಿಜಿಟ್ಗೆ ಇಲ್ಲಿ ಮೀನ್ ಡಿಫ್ರೆನ್ಸ್ ಏನು ವ್ಯಾಲ್ಯೂ ಬರುತ್ತಲ್ಲ ಅದನ್ನ ಆ್ಯಡ್ ಮಾಡಬೇಕು. ಯು ಹ್ಯಾವ್ ಟು ಆ್ಯಡ್ ದಿ ವ್ಯಾಲ್ಯೂ ಆಫ್ ಮೀನ್ ಡಿಫ್ರೆನ್ಸ್ ಟು ದಿ ಲಾಸ್ಟ್ ಡಿಜಿಟ್ ಆಫ್ ದಿಸ್ ಆ್ಯಂಟಿಲಾಗ್ ವ್ಯಾಲ್ಯೂ. ಓಕೆನಾ? ಸೊ ಇಟ್ ಈಸ್ ಫೌಂಡ್ ಟು ಬಿ, ಇದನ್ನೆಲ್ಲಾನು ಸಮ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತಂದರೆ 12 ಡಿವೈಡೆಡ್ ಬೈ ಆರ್ ಈಸ್ ಈಕ್ವಲ್ಸ್ ಟು, ಇದನ್ನು ಆ್ಯಂಟಿಲಾಗ್ ಕ್ಯಾಲ್ಕುಲೇಟ್ ಮಾಡಿದ್ರೆ ವಿಲ್ ಹ್ಯಾವ್ ದಿ ವ್ಯಾಲ್ಯೂ 4. ಎಷ್ಟು ಬರುತ್ತೆ ನಮಗೆ? 4 ಅಂತ ಬರುತ್ತೆ. ದೇರ್ ಫಾರ್ ಆರ್ ಈಸ್ ಈಕ್ವಲ್ಸ್ ಟು ಎಷ್ಟು ಬರುತ್ತೆ ರೀ? ಆರ್ ಈಸ್ ಈಕ್ವಲ್ಸ್ ಟು 12 ಡಿವೈಡ್ ಬೈ 4 ಆಗುತ್ತಾ? 12 ಬೈ 4 ಅಂತಂದರೆ ಏನು? 3. ಸೊ ದ ವ್ಯಾಲ್ಯೂ ಆಫ್ ಆರ್ ಈಸ್ ಈಕ್ವಲ್ಸ್ ಟು 3. ಹೌದಾ? ಸೊ ಈಗ ನಮ್ಗೆ ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ ಏನು ಮಾಡೋಣ, ಇಲ್ಲಿ ಸ್ಪೇಸ್ ಇಲ್ಲ, ನೆಕ್ಸ್ಟ್ ಸ್ಲೈಡ್ ನೋಡೋಣ, ಎಂಟಿ ಇದ್ದರೆ ಇಲ್ಲೇ ಮಾಡುವ. ಓಕೆ, ಸಿ ನಮಗೇನಿದೆ, ರೇಟ್ ಈಸ್ ಈಕ್ವಲ್ಸ್ ಟು ಫಾರ್ಮುಲಾ ರೀ ನಮ್ದಿದು. ಆರ್ ಫಾರ್ಮುಲಾ ರೇಟ್ ಈಸ್ ಈಕ್ವಲ್ಸ್ ಟು ಕೆ ಇಂಟು ಕಾನ್ಸಂಟ್ರೇಷನ್ ಆಫ್ ಆರ್ ಎಷ್ಟು 1. ರೇಟ್ ಈಸ್ ಈಕ್ವಲ್ಸ್ ಟು ಕೆ ಇಂಟು ಕಾನ್ಸಂಟ್ರೇಷನ್ ಆಫ್ ಆರ್ ಎಷ್ಟು 1. ಹೌದಾ? ಸೊ ರೇಟ್ ಈಸ್ ಈಕ್ವಲ್ಸ್ ಟು ಕೆ ವ್ಯಾಲ್ಯೂ ಎಷ್ಟು ಬಂದಿದೆ? 0.0693 ಇಂಟು ಆರ್ ವ್ಯಾಲ್ಯೂ ಎಷ್ಟು ಬಂದಿದೆ? 3. ಹೌದಾ? ಆಮೇಲೆ ಇದ್ರ ಯೂನಿಟ್ ಏನಾಗಿದೆ? ಇದ್ರದ್ದು ಪರ್ ಮಿನಿಟ್ ಅಂತ ಇತ್ತು. ಹೌದಾ? ಅದರದ್ದು 0.0693 ಇದು ಪರ್ ಮಿನಿಟು. ಆಮೇಲೆ ಈ 3 ಏನು ಬರುತ್ತೆ ಯೂನಿಟು ನೋಡೋಣ. ಕಾನ್ಸಂಟ್ರೇಷನ್ ಇದು ಮೋಲ್ ಪರ್ ಲೀಟರ್ ಬಂದಿರುತ್ತಾ, ಇದು ಮೊಲಾರಿಟಿ ಅಂತ ಬರಿಬೋದು. ಹೌದಾ? ಯಾವ್ದಾಗುತ್ತೆ ನೋಡ್ರಿ ಈಗ ಆಪ್ಷನ್ನು, ವಿಚ್ ಇಸ್ ಅವರ್ ರೈಟ್ ಆನ್ಸರ್? 0.0693 ಇಂಟು 3. 0.0693 ಇಂಟು 3 ಮೋಲ್ಸ್ ಪರ್ ಮಿನಿಟ್. ಸೊ ಆಪ್ಷನ್ ಬಿ ಈಸ್ ಅವರ್ ಆನ್ಸರ್. ನೋಡಿ ಆಪ್ಷನ್ ಬಿ ಏನಾಗುತ್ತೆ ನಮ್ಗೆ ಈಗ ಆನ್ಸರ್ ಆಗುತ್ತೆ. ಮೋಲ್ಸ್ ಪರ್ ಮಿನಿಟ್ ಆರ್ ಮೊಲಾರಿಟಿ ಪರ್ ಮಿನಿಟ್. ಹೌದಾ? ಸೊ ಇದು ಆಪ್ಷನ್ ಬಿ ಯಲ್ಲಿದೆ. ಕ್ಲಿಯರ್ ಆಯ್ತಾ ಇದು? ನೆಕ್ಸ್ಟ್ ನೋಡೋಣ, ಫಾರ್ ಅ ಕೆಮಿಕಲ್ ರಿಯಾಕ್ಷನ್ ಒಂದು ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇದೆ. ಆ ಕೆಮಿಕಲ್ ರಿಯಾಕ್ಷನಲ್ಲಿ ಏನಾಗ್ತಿದೆ ಅಂತಂದರೆ, ಫಾರ್ ಕೆಮಿಕಲ್ ರಿಯಾಕ್ಷನ್ MA gives XB. M moles of A react to give X moles of B. The rate law is, this is our rate law ಅವರೇ ಕೊಟ್ಟಿದ್ದಾರೆ. Rate law is equals to K into A square. If the concentration of A is doubled, the reaction will be, ನೋಡಿ ಸಿಂಪಲ್ ಇದೆ ಇದು, R is equals to K into A raised to 2 ಅಂತ ಕೊಟ್ಟಿದ್ದಾರೆ. ಸಪೋಸ್ ಇದ್ರ ಕಾನ್ಸಂಟ್ರೇಷನ್ ಡಬಲ್ ಮಾಡೋಣ ಇದನ್ನ, R2 is equals to K into A ಏನ 2A ಅಂತ ಬರಿಬೋದು ನಾನು, ಡಬಲ್ ಅಂತಂದರೆ 2A ಸ್ಕ್ವೇರ್. ಏನಾಗುತ್ತೆ ಇದು? R2 is equals to K into 2 ಅಂದರೆ ಎಷ್ಟಾಗುತ್ತೆ? 4 ಆಗುತ್ತಾ? 4 ಇಂಟು A ಸ್ಕ್ವೇರ್ ಆಗುತ್ತಾ? ಅದನ್ನು ಯಾವ ಥರ ಬರಿಬೋದು ನಾವು? R2 is equals to 4 ಇಂಟು K ಇಂಟು A ಸ್ಕ್ವೇರ್ ಅಂತ ಬರಿಬೋದಾ? ಸೊ K ಇಂಟು A ಸ್ಕ್ವೇರ್ ಅಂದರೆ ಏನು? R1. ಸೊ R2 is equals to 4 ಇಂಟು R1. ಏನಾಯಿತು? ರೇಟು ಎಷ್ಟು ಟೈಮ್ ಇನ್ಕ್ರೀಸ್ ಆಯಿತು? 4 ಟೈಮ್ ಇನ್ಕ್ರೀಸ್ ಆಯಿತು. ಎಷ್ಟು ಟೈಮ್ ಇನ್ಕ್ರೀಸ್ ಆಯಿತು? 4 ಟೈಮ್ ಇನ್ಕ್ರೀಸ್ ಆಯಿತು. ಸೊ 4 ಟೈಮ್ ಇನ್ಕ್ರೀಸ್ ಏನು ಕರಿಬೇಕು? ಕ್ವಾಡ್ರಾಫೋಲ್ಡ್ ಅಂತ ಕರಿಬೇಕು. ಕ್ವಾಡ್ರಾಫೋಲ್ಡ್. ಇನ್ಕ್ರೀಸ್ ಬೈ 2 ಟೈಮ್ ಅಂದರೆ ಡಬಲ್, 3 ಟೈಮ್ ಅಂದರೆ ಟ್ರಿಪಲ್, 4 ಟೈಮ್ ಅಂದರೆ ಕ್ವಾಡ್ರಾಫೋಲ್ಡ್. ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ದ ಹಾಫ್ ಲೈಫ್ ಪೀರಿಯಡ್ ಆಫ್ ಎ ಫಸ್ಟ್ ಆರ್ಡರ್ ರಿಯಾಕ್ಷನ್ ಇಸ್ 60 ಮಿನಿಟ್. ನೋಡಿ ಫಸ್ಟ್ ಆರ್ಡರ್ ರಿಯಾಕ್ಷನ್ದು ಹಾಫ್ ಲೈಫ್ ಪೀರಿಯಡ್ ಎಷ್ಟಿದೆ ಅಂತೆ? 60 ಮಿನಿಟ್. ದ ಹಾಫ್ ಲೈಫ್ ಪೀರಿಯಡ್ ಆಫ್ ಎ ಫಸ್ಟ್ ಆರ್ಡರ್ ರಿಯಾಕ್ಷನ್ ಈಸ್ 60 ಮಿನಿಟ್. ಇದು ಟಿ ಆಫ್ ಅಂದಂಗೆ. ಹೌದಾ?
ವಾಟ್ ಪರ್ಸೆಂಟೇಜ್ ವಿಲ್ ಬಿ ಲೆಫ್ಟ್ ಆಫ್ಟರ್ 240 ಮಿನಿಟ್. 240 ಮಿನಿಟ್ ಆದಮೇಲೆ 240 ಮಿನಿಟ್ ಆದಮೇಲೆ ಎಷ್ಟು ಪರ್ಸೆಂಟ್ ರಿಯಾಕ್ಟೆಂಟ್ ಉಳಿಯುತ್ತೆ? ವಾಟ್ ಪರ್ಸೆಂಟೇಜ್ ರಿಯಾಕ್ಟೆಂಟ್ ಈಸ್ ಲೆಫ್ಟ್ ಆಫ್ಟರ್ 240 ಮಿನಿಟ್. 240 ಮಿನಿಟ್ ಆದಮೇಲೆ ಎಷ್ಟು ಪರ್ಸೆಂಟ್ ಉಳ್ಕೊಂಡಿರುತ್ತೆ? ಹೌದಾ? ಸೊ ಏನು ಮಾಡೋಣ ನಾವೀಗ ಕೆ ಕ್ಯಾಲ್ಕುಲೇಟ್ ಮಾಡೋಣ. ಕೆ ಈಸ್ ಈಕ್ವಲ್ಸ್ ಟು 0.693 ಡಿವೈಡೆಡ್ ಬೈ ಟಿ ಹಾಫ್ ಇಸ್ ಹೌ ಮಚ್? 60 ಮಿನಿಟ್. 60 ಮಿನಿಟ್ ಹೌದಾ? ಎಷ್ಟು ಬರುತ್ತೆ ಇದ್ರ ವ್ಯಾಲ್ಯೂ? 0.0155 ಪರ್ ಮಿನಿಟ್. 0.0155 ಪರ್ ಮಿನಿಟ್ ಹೌದಾ? ಈಗ 240 ಮಿನಿಟ್ ಆದಮೇಲೆ ಎಷ್ಟಾಗುತ್ತೆ ಕ್ಯಾಲ್ಕುಲೇಟ್ ಮಾಡೋಣ. ಈಗ ಒಂದ್ಸಗೆ ನಾವು ಏನು ಕ್ಯಾಲ್ಕುಲೇಟ್ ಮಾಡಬೇಕು? ಆರ್ ನಾಟ್ ಗೊತ್ತಾಯ್ತು ನಮಗಿದು. ಆರ್ ನಾಟ್ ಅಂದರೆ ಏನು? ಇದು ಇಟ್ ಈಸ್ 100% ಟು 100 ಹೌದಾ? ಆರ್ ಇಸ್ ಈಕ್ವಲ್ಸ್ ಟು ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಷ್ಟೇ ನಮ್ದೀಗ. ಹೌದಾ? ಕ್ಯಾಲ್ಕುಲೇಟ್ ಮಾಡೋಣ. ಫಾರ್ಮುಲಾ ಅಕಾರ್ಡಿಂಗ್ ಟು ದ ಫಾರ್ಮುಲಾ ಕೆ ಈಸ್ ಈಕ್ವಲ್ಸ್ ಟು 2.303 ಡಿವೈಡೆಡ್ ಬೈ ಟಿ ಲಾಗ್ ಆಫ್ ಆರ್ ನಾಟ್ ಡಿವೈಡೆಡ್ ಬೈ ಆರ್. ಆರ್ ನಾಟ್ ಡಿವೈಡ್ ಬೈ ಆರ್. ವ್ಯಾಲ್ಯೂಸ್ ಪುಟ್ ಮಾಡೋಣ. ಕೆ ಅಂದರೆ ಎಷ್ಟಿದೆ? ಇದು 0.0155 ಈಸ್ ಈಕ್ವಲ್ಸ್ ಟು 2.303 ಡಿವೈಡೆಡ್ ಬೈ ಟಿ ಅಂದರೆ ಎಷ್ಟಿದೆ? 240 ಮಿನಿಟ್. 240 ಮಿನಿಟ್ ಇಂಟು ಲೊಗ್ಯಾರಿದಮ್ ಆಫ್ ಆರ್ ನಾಟ್. ಆರ್ ನಾಟ್ ಅಂದರೆ ಎಷ್ಟಿದೆ? 100. ಓಕೆ, ದೆನ್ ವಿ ನೀಡ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಆರ್. ಆರ್ ಅಂತ ಬರ್ಕೊಂಡು ಅದನ್ನು. ಹೌದಾ? ಸೊ ಇದನ್ನು ಕ್ಯಾಲ್ಕುಲೇಷನ್ ಮಾಡಿದ್ರೆ ಅಪಾನ್ ಕ್ಯಾಲ್ಕುಲೇಟಿಂಗ್ ಎಷ್ಟಾಗುತ್ತೆ? ಇದು ಲಾಗ್ ಆಫ್ 100 ಡಿವೈಡೆಡ್ ಬೈ ಆರ್ ಈಸ್ ಈಕ್ವಲ್ಸ್ ಟು 0.0155 ಇಂಟು 240 ಡಿವೈಡೆಡ್ ಬೈ 0.693 ಡಿವೈಡ್ ಬೈ 0.693 ಹೌದಾ? ಎಷ್ಟು ಬರುತ್ತೆ ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ? ಎಷ್ಟು ಬರುತ್ತೆ ಇದು? ಅಪಾನ್ ಕ್ಯಾಲ್ಕುಲೇಟಿಂಗ್ ಯು ವಿಲ್ ಗೆಟ್ ದಿ ವ್ಯಾಲ್ಯೂ. ಇದೆಯಾ? 2.303 0.693 ಅಲ್ಲ, ಇದು 2.303. 240 ಇಂಟು ಸಾರಿ ಇದು 2.303 693 ಇಲ್ಲ 2.303 2.303 ಹೌದಾ? ಸೊ ಎಲ್ಲಿ ಬರುತ್ತೆ? ಲಾಗ್ ಆಫ್ 100 ಡಿವೈಡೆಡ್ ಬೈ ಆರ್ ಈಸ್ ಈಕ್ವಲ್ಸ್ ಟು ಹೌದಾ? ಇದಕ್ಕೊಂದು ವ್ಯಾಲ್ಯೂ ಬರುತ್ತಾ? ಹೌದಾ? ಸೊ ನೀವು ಅದನ್ನ ವ್ಯಾಲ್ಯೂನ ಪುಟ್ ಮಾಡಿ ಆಮೇಲೆ ಇಫ್ ಯು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಆರ್ ಇಟ್ ಈಸ್ ಫೌಂಡ್ ಟು ಬಿ 6.25%. ಎಷ್ಟು ಬರುತ್ತೆ ಇದು? 6.25 ಬರುತ್ತೆ ನೋಡಿ. 6.25 ಆರ್ ಇಸ್ ಈಕ್ವಲ್ಸ್ ಟು 6.25%. ಆಪ್ಷನ್ ಡಿ ಈಸ್ ಅವರ್ ಆನ್ಸರ್. ಏನಾಗುತ್ತೆ ನಮಗೆ? ಆಪ್ಷನ್ ಡಿ ಏನಾಗುತ್ತೆ ನಮ್ಮದು ಆನ್ಸರ್ ಆಗುತ್ತೆ. 6.25%. ಅರ್ಥ ಆಯ್ತಾ? ಇದು 6.2% 6.25% ಬರುತ್ತೆ. ಹೌದಾ? ಸೊ ನೀವು ಏನು ಮಾಡಿ ಅಂತಂದರೆ ಈ ವಿಡಿಯೋನ ಪಾಸ್ ಮಾಡಿ ಒಂಚೂರು ನೀವೇ ಎಲ್ಲ ಏನು ಮಾಡಿ ಅಂತಂದರೆ ಸಾಲ್ವ್ ಮಾಡಿ ಚೆಕ್ ಮಾಡ್ಬೇಕು ಇದನ್ನು. ಹೌದಾ? ನೀವೇನಾದರೂ ಈ ಥರ ಸಾಲ್ವ್ ಮಾಡ್ತಾ ಹೋದರೆ ಯು ವಿಲ್ ಗೆಟ್ ದಿ ಆನ್ಸರ್. ಓಕೆ, ನೆಕ್ಸ್ಟ್, ದ ಆಕ್ಟಿವೇಶನ್ ಎನರ್ಜಿ ಆಫ್ ಎ ಕೆಮಿಕಲ್ ರಿಯಾಕ್ಷನ್ ಕ್ಯಾನ್ ಬಿ ಡಿಟರ್ಮೈನ್ಡ್ ಬೈ. ಆಕ್ಟಿವೇಶನ್ ಎನರ್ಜಿ ಕ್ಯಾನ್ ಬಿ ಡಿಟರ್ಮೈನ್ಡ್ ಬೈ. ಸೊ ನಾವು ಯಾವ ಥರ ಕ್ಯಾಲ್ಕುಲೇಷನ್ ಮಾಡ್ಬೋದು ರೀ ಆಕ್ಟಿವೇಶನ್ ಎನರ್ಜಿನ? ಆಕ್ಟಿವೇಶನ್ ಎನರ್ಜಿ ಫಾರ್ಮುಲಾ ಏನಾದರೂ ಗೊತ್ತಿದೆ ಆಕ್ಟಿವೇಶನ್ ಎನರ್ಜಿದು? ಡು ಯು ರಿಮೆಂಬರ್? ಲಾಗ್ ಆಫ್ K2 ಡಿವೈಡೆಡ್ ಬೈ K1 ಈಸ್ ಈಕ್ವಲ್ಸ್ ಟು EA ಡಿವೈಡೆಡ್ ಬೈ 2.303 RT. ದಿಸ್ ಇಸ್ ಅವರ್ ಫಾರ್ಮುಲಾ. ಎರಡು ಬೇರೆ ಬೇರೆ ಟೆಂಪ್ರೇಚರ್ ಕೊಟ್ಟರೆ ಇದನ್ನ ಟಿ ಅಂತ ಬರ್ಕೋಬಾರ್ದು. ಏನು ತೊಗೋಬೇಕು? ಇಲ್ಲಿ K2 ಬೈ K1 ಇದೆಯಾ? ಸೊ ಇಟ್ ವಿಲ್ ಬಿ T2 ಮೈನಸ್ T1 ಡಿವೈಡೆಡ್ ಬೈ T1 ಇಂಟು T2. ಸಪೋಸ್ ಒಂದೇ ಟೆಂಪ್ರೇಚರ್ ಕೊಟ್ಟಿದ್ರೆ ಏನಾಗ್ತಿತ್ತು? ಕೆ ಈಸ್ ಈಕ್ವಲ್ಸ್ ಟು ಅಂತ ಬರ್ಕೋಬೋದಾಗಿತ್ತು ನಾವು. ಹೌದಲ್ಲ? ಓಕೆ, ಸೊ ಏನಾಗುತ್ತೆ ಇದನ್ನು EA ವ್ಯಾಲ್ಯೂನ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ಬೋದು ನೋಡಿ. ಇವ್ಯಾಲ್ಯುವೇಟಿಂಗ್ ರೇಟ್ ಕಾನ್ಸ್ಟೆಂಟ್ ಅಟ್ ಸ್ಟ್ಯಾಂಡರ್ಡ್ ಟೆಂಪರೇಚರ್ ಏನು ಅವಶ್ಯಕತೆ ಇಲ್ಲ. ಇವ್ಯಾಲ್ಯುವೇಟಿಂಗ್ ದಿ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್, ಇಲ್ಲ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಬಂದಿದೆಯಾ? ಸೊ ನೋ. ಚೇಂಜಿಂಗ್ ದಿ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಚೇಂಜ್ ಮಾಡಿದ್ರೆ ಆಕ್ಟಿವೇಶನ್ ಎನರ್ಜಿ ಗೊತ್ತಾಗೋದಿಲ್ಲ. ಇವ್ಯಾಲ್ಯುವೇಟಿಂಗ್ ದಿ ರೇಟ್ ಕಾನ್ಸ್ಟೆಂಟ್ ಅಟ್ 2 ಡಿಫರೆಂಟ್ ಟೆಂಪರೇಚರ್. ಎಸ್ ಇದೆ ಅಲ್ವಾ? ಇಲ್ಲಿ ಎರಡು ಬೇರೆ ಬೇರೆ ಟೆಂಪರೇಚರಲ್ಲಿ ರೇಟ್ ಕಾನ್ಸ್ಟೆಂಟ್ಗಳನ್ನ ಇವ್ಯಾಲ್ಯುವೇಟ್ ಮಾಡಿದ್ರೆ ವಿಲ್ ಗೆಟ್ ದಿ ಆಕ್ಟಿವೇಶನ್ ಎನರ್ಜಿ. ಸೊ ಕ್ವಶನ್ ನಂಬರ್ 17 ಆಪ್ಷನ್ ಡಿ ಇಸ್ ದ ಆನ್ಸರ್. 18 ಏನಾಗುತ್ತೆ? 18 3A gives 2B. ದ ರೇಟ್ ಆಫ್ ರಿಯಾಕ್ಷನ್ ವಿತ್ ರೆಸ್ಪೆಕ್ಟ್ ಟು dB/dt ಏನಾಗುತ್ತೆ ನೋಡಿ. ಸಿಂಪಲ್ ಆಗಿ ಹೇಳ್ತೀನಿ ಇದನ್ನು. 3 moles ಆಫ್ A gives 2 moles ಆಫ್ B. ಹೌದಾ?
ರೇಟ್ ವಿತ್ ರೆಸ್ಪೆಕ್ಟ್ ಟು ರಿಯಾಕ್ಟಂಟ್ ರೇಟ್ ಈಸ್ ಈಕ್ವಲ್ಸ್ ಟು ಮೈನಸ್ ಇಲ್ಲಿ ಏನು ಕೋಎಫಿಷಿಯಂಟ್ ಇರ್ತಲ್ಲ ಅದನ್ನ ಏನು ಮಾಡಬೇಕು 1/, ಅಂತ ಬರ್ಕೋಬೇಕು 1/3 dA ಡಿವೈಡೆಡ್ ಬೈ dt. ಹೌದಾ? ಈಸ್ ಈಕ್ವಲ್ಸ್ ಟು ಅಥವಾ ನಾವು ವಿತ್ ರೆಸ್ಪೆಕ್ಟ್ ಟು ಬಿ ಅಂತ ಹೇಳಬೇಕಾದ್ರೆ ಏನು ಹೇಳ್ಬೋದು 1/2 ಇಲ್ಲಿ ಪ್ಲಸ್ ಇದೆ ಇದು ಪ್ಲಸ್ ಅಂತ ಬರ್ಕೋಬೇಕು ಇಲ್ಲಿ 2 ಇದೆಯಲ್ಲ ಸೊ ಇಟ್ ಈಸ್ 1/2 ಇಲ್ಲಿ ಎಷ್ಟರತ್ಲ ನಂಬರ್ನ 1/, ಅಂತ ಬರ್ಕೊಂಡ್ಬಿಡ್ಬೇಕು ಡಿವೈಡೆಡ್ ಬೈ dt. ಹೌದಾ? ಸೊ ನಾವು ಎರಡನ್ನು ಕನ್ಸಿಡರ್ ಮಾಡೋಣ. ಈಗ ಏನು ಕೇಳ್ತದೆ ಅವರು ಪ್ಲಸ್ dB/dt ಅಂತಂದ್ರೆ ಏನಾಗುತ್ತೆ ಪ್ಲಸ್ dB/dt ಓನ್ಲಿ ದೇ ಆರ್ ಆಸ್ಕಿಂಗ್ ದ ರೇಟ್ ಆಫ್ ಅಪಿಯರೆನ್ಸ್ ಆಫ್ dB/dt. ಸೊ ಇಲ್ಲಿ 2 ಏನಾಗುತ್ತೆ ಈ ಕಡೆ ಬಂದುಬಿಡುತ್ತಾ ಇಟ್ ವಿಲ್ ಬಿ ಮೈನಸ್ 2/3 dA ಡಿವೈಡೆಡ್ ಬೈ dt. ನೋಡಿ ಯಾವುದಾಗುತ್ತೆ ಮೈನಸ್ 2/3 dA ಡಿವೈಡೆಡ್ ಬೈ dt. ಸ್ಟೂಡೆಂಟ್ಸ್ ಇದರ ಬಗ್ಗೆ ನಾನು ಡಿಟೇಲ್ ಆಗಿ ಸಿನಾಪ್ಸಿಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾರು ಸಿನಾಪ್ಸಿಸ್ ನೋಡಿಲ್ಲಲ್ಲ ಯು ಕ್ಯಾನ್ ಗೋ ಆ್ಯಂಡ್ ವಾಚ್ ದಿ ಸಿನಾಪ್ಸಿಸ್. ಹೌದಾ? ಜಸ್ಟ್ ಕೆಮಿಕಲ್ ಕನೆಟಿಕ್ ಸಿನಾಪ್ಸಿಸ್ ಬೈ SH ಸರ್ ಅಂತ ಟೈಪ್ ಮಾಡಿದ್ರೆ ಸಾಕು ಯೂಟ್ಯೂಬಲ್ಲಿ ನಿಮ್ಗೆ ಸಿಗುತ್ತೆ ಅದು. ಹೌದಾ? ಸೊ ಯಾವುದಾಗುತ್ತೆ ನೋಡಿ ಆನ್ಸರು ಮೈನಸ್ 2/3 dA ಡಿವೈಡ್ ಬೈ dt. ಆಪ್ಷನ್ ಸಿ ಈಸ್ ಅವರ್ ಆನ್ಸರ್. ಆಪ್ಷನ್ ಸಿ ಏನಾಗುತ್ತೆ ನಮ್ದೀಗ ಆನ್ಸರ್ ಆಗುತ್ತೆ. ಆಪ್ಷನ್ ಸಿ ಈಸ್ ಅವರ್ ಆನ್ಸರ್. ಕ್ವೆಶ್ಚನ್ ನಂಬರ್ 19 ಇದು ಅದೇ ಥರ ಇದೆ ನೋಡಿ. ಕ್ವೆಶ್ಚನ್ ನಂಬರ್ 19 ಹೌದಾ? ಏನಿದೆ ಫಾರ್ ಎ ರಿಯಾಕ್ಷನ್ ನೋಡಿ ಒಂದು ರಿಯಾಕ್ಷನ್ ಬರ್ಕೊಂಡ್ಬಿಡೋಣ. ಇಲ್ಲಿ ಫಸ್ಟ್ ನಾವು 1/2A gives 2B. The rate of disappearance of A is related to rate of appearance of B by the expression. ನೋಡೋಣ ಇದ್ರದ್ದು ಎಕ್ಸ್ಪ್ರೆಷನ್ ಬರೆಯೋಣ ಯಾವ ಥರ ಆಗುತ್ತೆ ಅಂತೇಳಿ. ಇದನ್ನ ಬರ್ಕೊಂಡ್ರಿ ರೇಟ್ ಈಸ್ ಈಕ್ವಲ್ಸ್ ಟು ಮೈನಸ್ 1/, ಇಲ್ಲಿ ಏನಿದೆ 1/2 ಇದೆಯಾ 1/2 ಅಂತ ಬರ್ಕೊಂಡ್ಬಿಡೋಣ ಇಂಟು dA ಡಿವೈಡೆಡ್ ಬೈ dt. ದಿಸ್ ಈಸ್ ಈಕ್ವಲ್ಸ್ ಟು ಪ್ಲಸ್ ಎಷ್ಟಿದೆ ಇದು 2 ಇದೆಯಾ 1/2 dB ಡಿವೈಡೆಡ್ ಬೈ dt. ಸೊ ದಿಸ್ ಇಸ್ ಅವರ್ ರಿಯಾಕ್ಷನ್. ಹೌದಾ? ಇದನ್ನು ನಾವು ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡಿ ಬರ್ಕೋದಂದ್ರೆ ಏನು ಡಿನಾಮಿನೇಟರ್ ಗೋಸ್ ಟು ನ್ಯೂಮರೇಟರ್. ಸೊ ಇಟ್ ವಿಲ್ ಬಿ minus 2 dA ಡಿವೈಡೆಡ್ ಬೈ dt. ಹೌದಾ? ಸೊ ಈ 2 ಏನಾದರೂ ನಾನು ಈ ಕಡೆ ಕಳಿಸಿದ್ರೆ dB/dt 2ನ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ ಇದು ಇಟ್ ವಿಲ್ ಬಿ ಮಲ್ಟಿಪಲ್ ಆಫ್ ದಿಸ್. ಇದ್ರದ್ದು ಏನಾಗುತ್ತೆ ಇದು ಮಲ್ಟಿಪಲ್ ಆಗುತ್ತೆ. ಚೂರು ಚೆನ್ನಾಗಿ ಬರೆಯೋಣ ಇದನ್ನು. ನೋಡಿ ಇದು 2 ಅಂತ ಆಯ್ತಾ, ಈ ಕಡೆ ಒಂದು 2 ಅಂತ ಬಂದು ಮಲ್ಟಿಪಲ್ ಆಯ್ತಾ 2 ಇಂಟು dA ಡಿವೈಡೆಡ್ ಬೈ dt is equals to plus dB divided by dt. ಹೌದಾ? ಸಪೋಸ್ ಇವೆರಡು ಈ ಕಡೆ ಬಂದಿದ್ರೆ ಏನಾಗ್ತಿತ್ತು ಇದು ಇವೆರಡು ಈ ಕಡೆ ಬಂದಿದ್ರೆ ನೋಡಿ ಇದನ್ನು ಮಾಡಿಬಿಡೋಣ ಮೈನಸ್ dA ಡಿವೈಡೆಡ್ ಬೈ dt is equals to ಇದು 4 ಏನಾಗುತ್ತೆ ಈ ಕಡೆ ಬಂದುಬಿಡುತ್ತಾ ಪ್ಲಸ್ 1/4 dB ಡಿವೈಡೆಡ್ ಬೈ dt. ನೋಡಿ ನಾನು ಎಲ್ಲ ಥರ ಬರ್ತಿದ್ದೀನಿ. ಇದರಲ್ಲಿ ಯಾವ್ದು ಕರೆಕ್ಟ್ ಆನ್ಸರ್ ಆಗುತ್ತೆ ಚೆಕ್ ಮಾಡ್ಬೇಕು ನೀವೀಗ. ಹೌದಾ? ಯಾವುದಾಗುತ್ತೆ ನೋಡ್ರಿ ಈಗ ಮೈನಸ್ dA ಡಿವೈ dt ಇದು 4 ಅಂತಿದೆಯಾ ಸೊ ಇದು 1/4 ಆಗಬೇಕಾ ಮೈನಸ್ dA ಬೈ dt ಈಸ್ ಈಕ್ವಲ್ಸ್ ಟು 1/4. ಎಸ್ ದಿಸ್ ಇಸ್ ಅವರ್ ಆನ್ಸರ್. ಆಪ್ಷನ್ ಸಿ ಇಸ್ ಅವರ್ ಆನ್ಸರ್. ಓಕೆ ಎಸ್ ಯುವರ್ ಆನ್ಸರ್ ಇಸ್ ರೈಟ್. ಆಪ್ಷನ್ ಸಿ ಏನಾಗುತ್ತೆ ನಮ್ದೀಗ ಆನ್ಸರ್ ಆಗುತ್ತೆ. ಕ್ಲಿಯರ್? ಓಕೆ ನೆಕ್ಸ್ಟ್ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಇನ್ಕರೆಕ್ಟ್. ನಾವೇನು ಕ್ಯಾಲ್ಕುಲೇಟ್ ಮಾಡೋಕ್ಕೀಗ ಏನು ನೋಡಬೇಕೀಗ ಇನ್ಕರೆಕ್ಟ್ ಸ್ಟೇಟ್ಮೆಂಟನ್ನು ಫೈಂಡ್ ಮಾಡಬೇಕು. ವಿ ಹ್ಯಾವ್ ಟು ಫೈಂಡ್ ದಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಹೌದಾ? ನೋಡಿ ಯಾವ್ದು ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಆಗುತ್ತೆ ಇನ್ಕರೆಕ್ಟ್ ಇರೋದನ್ನು ಫೈಂಡ್ ಮಾಡೋಣ. ಇನ್ಕರೆಕ್ಟ್ ಸ್ಟೇಟ್ಮೆಂಟನ್ನು ಫೈಂಡ್ ಮಾಡೋಣ. ದ ರೇಟ್ ಲಾ ಫಾರ್ ಎನಿ ರಿಯಾಕ್ಷನ್ ಕೆನ್ ನಾಟ್ ಬಿ ಡಿಟರ್ಮೈನ್ಡ್ ಎಕ್ಸ್ಪೆರಿಮೆಂಟಲಿ. ನೋಡಿ ರೇಟ್ ಲಾ ಆಫ್ ಎನಿ ರಿಯಾಕ್ಷನ್ ಕೆನ್ ನಾಟ್ ಬಿ ಡಿಟರ್ಮೈನ್ ಎಕ್ಸ್ಪೆರಿಮೆಂಟಲಿ ಅಂತ ಹೇಳಿದಾರೆ ಅವರು. ರೇಟ್ ಲಾ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ನೀವು ಈಗ ಒಂದು ರಿಯಾಕ್ಷನ್ ಇದೆ ಅಂತಂದರೆ ರೇಟ್ ಈಸ್ ಈಕ್ವಲ್ಸ್ ಟು ಕೆ ಇಂಟು A⁻x B⁻y ಅಂತ ಇರುತ್ತಲ್ಲ ಇದನ್ನು ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀರಿ ನೀವು ರೇಟ್ ಲಾನ. ಇಟ್ ಕ್ಯಾನ್ ಓನ್ಲಿ ಬಿ ಡಿಟರ್ಮೈನ್ಡ್ ಬೈ ಎಕ್ಸ್ಪೆರಿಮೆಂಟಲಿ ಮಾತ್ರ ಏನು ಮಾಡ್ಬೋದು ನಾವು ಇದನ್ನು ಡಿಟರ್ಮೈನ್ ಮಾಡ್ಬೋದು. ಅವ್ರು ಏನಂತ ಹೇಳ್ತಿದ್ದಾರೆ ಡಿಟರ್ಮೈನ್ ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ತಪ್ಪು ಹೋಗ್ತಾನೆ. ಸೊ ಆಪ್ಷನ್ ಎ ಈಸ್ ಅವರ್ ರೈಟ್ ಆನ್ಸರ್. ಅವ್ರು ಹೇಳ್ತಾ ಇರೋ ಸ್ಟೇಟ್ಮೆಂಟ್ ಏನಿದೆ ತಪ್ಪಿದೆ. ಕಾಂಪ್ಲೆಕ್ಸ್ ರಿಯಾಕ್ಷನ್ಸ್ ಹ್ಯಾವ್ ಫ್ರ್ಯಾಕ್ಷನಲ್ ಆರ್ಡರ್. ನೋಡಿ ಆರ್ಡರ್ ಆಫ್ ರಿಯಾಕ್ಷನ್ ಫ್ರ್ಯಾಕ್ಷನಲ್ ಇರ್ಬೋದಾ? ಎಸ್ ಇದು ಕರೆಕ್ಟ್.
ಬೈಮಾಲಿಕ್ಯುಲರ್ ರಿಯಾಕ್ಷನ್ಸ್ ಇನ್ವಾಲ್ವ್ ಸೈಮಲ್ಟೇನಿಯಸ್ ಕೊಲಿಜನ್ ಬಿಟ್ವೀನ್ ಟೂ ಸ್ಪೇಸಸ್. ಬೈಮಾಲಿಕ್ಯುಲರ್ ಅಂದ್ರೆ ಏನು? ಎರಡು ಮಾಲಿಕ್ಯುಲರ್ ಇರುತ್ತಾ, ಸೈಮಲ್ಟೇನಿಯಸ್ಲಿ ಕೊಲೈಡ್ ಆಗುತ್ತಾ, ನಮ್ಮ ರಿಯಾಕ್ಷನ್ ಆಗುತ್ತೆ. ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ದ ಮಾಲಿಕ್ಯುಲಾರಿಟಿ ಈಸ್ ಓನ್ಲಿ ಅಪ್ಲಿಕೇಬಲ್ ಫಾರ್ ಎಲಿಮೆಂಟರಿ ರಿಯಾಕ್ಷನ್. ಎಸ್, ವೆರಿ ಗುಡ್. ಏನಿದು ಮಾಲಿಕ್ಯುಲಾರಿಟಿ ಎಲಿಮೆಂಟರಿ ಸ್ಟೆಪ್ಗೆ ಮಾತ್ರ ಅಪ್ಲೈ ಆಗುತ್ತೆ, ಹೌದಾ? ಮಲ್ಟಿಪಲ್ ಸ್ಟೆಪ್ಗೆ ನಾವು ಮಾಲಿಕ್ಯುಲಾರಿಟಿ ಹೇಳೋಕ್ಕಾಗೋದಿಲ್ಲ. ಅರ್ಥ ಆಯ್ತಾ? ಸೊ ಅವರ ಆನ್ಸರ್ ಈಸ್ ಆಪ್ಷನ್ ಎ. ಆಪ್ಷನ್ ಎ ಅಲ್ಲಿ ಏನು ಸ್ಟೇಟ್ಮೆಂಟ್ ಇದೆಯಲ್ಲ ಅದು ಇನ್ಕರೆಕ್ಟ್ ಇದೆ. ಉಳಿದಿರೋ ಎಲ್ಲ ಏನಿದಾವೆ ಇವು ಕರೆಕ್ಟ್ ಸ್ಟೇಟ್ಮೆಂಟ್ ಇದ್ದಾವೆ. ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 21. ದ ವ್ಯಾಲ್ಯೂ ಆಫ್ ರೇಟ್ ಕಾನ್ಸ್ಟಂಟ್ ಆಫ್ ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್. ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್, ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್ ಇದು ಏನಿದೆ, ಡಿಪೆಂಡ್ಸ್ ಓನ್ಲಿ ಆನ್ ದಿ ಟೆಂಪರೇಚರ್, ಡಿಪೆಂಡ್ಸ್ ಆನ್ ದಿ ಕಾನ್ಸಂಟ್ರೇಷನ್. ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್ ಬರೆಯೋಣ ಒಂದು. ವಿ ವಿಲ್ ರೈಟ್ ಒನ್ ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್. ಯಾವ್ದು ಬರೆಯೋಣ? ಲೆಟ್ಸ್ ಟೇಕ್ CH3COO C2H5 plus H2O gives CH3COOH plus C2H5OH. ಹೈಡ್ರೋಲೈಸಿಸ್ ಆಫ್ ಈಸ್ಟರ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್. ಹೌದಾ? ಇದು ನಮ್ಮದು ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್. ಇದ್ರ ರೇಟ್ ಏನಾಗುತ್ತೆ ನೋಡ್ರಿ. ಈಗ ನೋಡಿ, ನಾನು ಇದನ್ನು ಸೂಡೋ ರಿಯಾಕ್ಷನ್ ಕನ್ಸಿಡರ್ ಮಾಡೋದಿಲ್ಲ, ನಾನು ಸಿಂಪಲ್ ರಿಯಾಕ್ಷನ್ ಕನ್ಸಿಡರ್ ಮಾಡಿಬಿಡ್ತೀನಿ. ಹೌದಾ? ರೇಟ್ ಈಸ್ ಈಕ್ವಲ್ಸ್ ಟು ಕೆ ಇಂಟು ಏನಾಗುತ್ತೆ, ರಿಯಾಕ್ಟೆಂಟ್ ಎರಡಿದೆ. ಯಾವುದು? ದ ಕಾನ್ಸಂಟ್ರೇಷನ್ ಆಫ್ CH3COO C2H5 ಇಂಟು ಕಾನ್ಸಂಟ್ರೇಷನ್ ಆಫ್ ವಾಟರ್. ಸೊ ವಿತ್ ರೆಸ್ಪೆಕ್ಟ್ ಟು ದಿಸ್ ನಾನು ಅನ್ಕೊಂಡ್ಬಿಡ್ತೀನಿ, ಇದು ವಿತ್ ರೆಸ್ಪೆಕ್ಟ್ ಟು ಈಸ್ಟರ್ 1 ಇದೆ, ವಿತ್ ರೆಸ್ಪೆಕ್ಟ್ ಟು ವಾಟರ್ 1 ಇದೆ ಅಂತ ಅನ್ಕೊಂಡ್ರೆ ಇದರ ಆರ್ಡರ್ ಏನಾಗುತ್ತೆ 2 ಆಗಿಬಿಡುತ್ತೆ. ಹೌದಾ? ಇದು ಸೂಡೋ ಫಸ್ಟ್ ಆರ್ಡರ್ ಯಾವಾಗ ಆಗುತ್ತೆ ರೀ? ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂದರೆ ಏನು? ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್, the reaction which looks like higher order but it follows first order kinetics is called as pseudo first order reaction. Why it becomes pseudo first order? It becomes pseudo first order because of higher concentration of water, because the concentration of water is taken as high. ಇದನ್ನು ಯೂನಿಟ್ ಅಂತ ತೊಗೊಂಡ್ಬಿಡ್ತೀವಿ ನಾವೀಗ, ಹೌದಾ? ಬಿಕಾಸ್ ಆಫ್ ಹೈ ಕಾನ್ಸಂಟ್ರೇಷನ್ ಆಫ್ ವಾಟರ್. ಸೊ ಇದು ಸೂಡೋ ಆಗೋದು ಯಾರ ಮೇಲೆ ಡಿಪೆಂಡ್ ಇರುತ್ತೆ? ಈ ವಾಟರ್ ಕಾನ್ಸಂಟ್ರೇಷನ್ ಮೇಲೆ ಡಿಪೆಂಡ್ ಇರುತ್ತೆ, ವಾಟರ್ ಕಾನ್ಸಂಟ್ರೇಷನ್ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಯಾರ್ದು ಕಾನ್ಸಂಟ್ರೇಷನ್ ಎಕ್ಸೆಸ್ ಇರುತ್ತಲ್ಲ ಅವ್ರು ನಾವು ಅವಾಗ ಏನು ಕರಿತೀವಿ, ಅದನ್ನ ಅದರ ಕಾನ್ಸಂಟ್ರೇಷನ್ನ ಕಾನ್ಸ್ಟಂಟ್ ಅಂತ ಅನ್ಕೊಂಡ್ಬಿಡ್ತೀವಿ, ಕನ್ಸಿಡರ್ ಮಾಡೋದಿಲ್ಲ. ಹೌದಾ? ಸೊ ನೋಡೋಣ, ಚೆಕ್ ಮಾಡೋಣ. ಈಗ ಆಪ್ಷನ್ಸ್ ಯಾವುದಿದೆ? ಡಿಪೆಂಡ್ಸ್ ಓನ್ಲಿ ಆನ್ ಟೆಂಪರೇಚರ್, ಡಿಪೆಂಡ್ಸ್ ಆನ್ ದಿ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಪ್ರೆಸೆಂಟ್ ಇನ್ ಸ್ಮಾಲ್ ಅಮೌಂಟ್, ಡಿಪೆಂಡ್ಸ್ ಆನ್ ದಿ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಪ್ರೆಸೆಂಟ್ ಇನ್ ಎಕ್ಸೆಸ್. ಎಸ್, ಇದೆ ಆನ್ಸರ್. ನೋಡಿ ಏನಾಗುತ್ತೆ ನಮಗಿದು ಆಪ್ಷನ್ ಸಿ ಏನಾಗುತ್ತೆ ಆನ್ಸರ್ ಆಗುತ್ತೆ. ಆಪ್ಷನ್ ಸಿ ಇಸ್ ಅವರ್ ಆನ್ಸರ್. ಕ್ಲಿಯರ್ ಆಯ್ತಾ ಇದು? ನೋಡಿ, ಒಂದು ರಿಯಾಕ್ಷನ್ ಸೂಡೋ ಅಂತ ಕರೆಸ್ಕೋಬೇಕಾದ್ರೆ ಅದಕ್ಕೆ ಏನು ಕಾರಣ? ದ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ವಿಚ್ ಈಸ್ ಪ್ರೆಸೆಂಟ್ ಇನ್ ದಿ ಎಕ್ಸಸ್, ದಟ್ ಇಸ್ ದ ರೀಸನ್. ಓಕೆ, ಫಾರ್ ದ ರಿಯಾಕ್ಷನ್ 2SO2 plus O2 gives 2SO3. ನೋಡಿ, 2SO2 plus O2, it's an equilibrium reaction to gives 2SO3. The rate of disappearance of O2 is, the rate of disappearance of O2 ಅಂತಂದ್ರೆ ಏನು? dO2 divided by dt. This is the rate of disappearance. Disappearance ಅಂದ್ರೆ ಏನು? minus dO2 divided by dt is equals to 2 into 10 to the power minus 4 mole per liter per second. The rate of appearance of SO3, the rate of appearance of SO3 is, rate of appearance of SO3. ಹೌದಾ? ಇನ್ನು ಬರೆದು ಬಿಡೋಣ. ಇದ್ರದ್ದು ಅಪಿಯರೆನ್ಸ್ ರೇಟ್ ಮಾತ್ರ ಬೇಕು, ಇದರ ಡಿಸ್ಅಪಿಯರೆನ್ಸ್ ಗೊತ್ತಾಗಿದೆ ನನಗೆ. ಹೌದಾ? ನಾನು ವಿತ್ ರೆಸ್ಪೆಕ್ಟ್ ಟು ದಿಸ್ ಓನ್ಲಿ ಐ ಆಮ್ ಗೋಯಿಂಗ್ ಟು ರೈಟ್ ದಿ ರೇಟ್ ಪ್ಲಸ್ 1/2 d of SO3 divided by dt. The concentration of SO3, change in the concentration of SO3 divided by change in the time is equals to ಇದೇನಾಗುತ್ತೆ ಮೈನಸ್ d of O2 divided by dt ಆಗುತ್ತೆ. ಹೌದಾ? ಸೊ ನನಗೆ ಇದ್ರ ವ್ಯಾಲ್ಯೂ ಗೊತ್ತು. ಈಗ ಇದ್ರ ವ್ಯಾಲ್ಯೂ ಗೊತ್ತು, ನಾನು ಇದನ್ನು ಕಂಡುಹಿಡಿಬೇಕು. ಅದಕ್ಕೆ ಏನು ಮಾಡ್ತೀನಿ, ನಾನು ಈ ಟರ್ಮನ್ನು ಈ ಕಡೆ ತೊಗೊಂಡ್ಬಂದ್ಬಿಡ್ತೀನಿ. ಹೌದಾ? d of SO3 divided by dt is equals to, ಈ 2 ಈ ಕಡೆ ಬಂದರೆ ಏನಾಗುತ್ತೆ, ಇದು ಇಟ್ ವಿಲ್ ಬಿ ಮೈನಸ್ 2 ಇಂಟು ಇದ್ರ ವ್ಯಾಲ್ಯೂ ಎಷ್ಟಿದೆ? 2 into 10 to the power minus 4 ಅಂತ ಇದೆ. ಹೌದಾ? ಸಾರಿ, ಅವ್ರು ಏನು ಕೇಳ್ತಾ ಇದ್ದಾರೆ? ಡಿಸ್ಅಪಿಯರೆನ್ಸ್ ಅಂತ ಕೇಳ್ತಾ ಇದ್ದಾರೆ. ಡಿಸ್ಅಪಿಯರೆನ್ಸ್ ಕೇಳ್ತಾ ಇದ್ದಾರೆ, ಹೌದಿಲ್ಲ? ಹೌದಾ? ಸೊ ಡಿಸ್ಅಪಿಯರೆನ್ಸ್ ಆಫ್ O2, ದ ರೇಟ್ ಆಫ್ ಅಪಿಯರೆನ್ಸ್ ಆಫ್ SO3. ಇದೆಲ್ಲ ಟೋಟಲ್ ವ್ಯಾಲ್ಯೂ ಕೂಡಿನೇ ಎಷ್ಟಾಗಿದೆ ನಮಗಿದು, ಇನ್ಕ್ಲೂಡಿಂಗ್ ಮೈನಸ್ ದಿಸ್ ಮಚ್ ಇಟ್ ಈಸ್.
ಇಲ್ಲಿ ಎಕ್ಸ್ಟ್ರಾ ಮೈನಸ್ ತೊಗೋಬಾರ್ದು ಇದನ್ನು, ಹೌದಾ? ಎಷ್ಟಾಗುತ್ತೆ ಇದು? ದಿಸ್ ವಿಲ್ ಬಿ 4 × 10⁻⁻⁴. ಡಿ ಆಫ್ SO3 ಡಿವೈಡ್ ಬೈ dt ಈಸ್ ಈಕ್ವಲ್ಸ್ ಟು 4 × 10⁻⁻⁴. ಯಾವುದಿದೆ ಆನ್ಸರ್? ಓಕೆ, ಆಪ್ಷನ್ ಬಿ ಇಸ್ ಅವರ್ ಆನ್ಸರ್. ಮೋಲ್ ಪರ್ ಲೀಟರ್ ಪರ್ ಸೆಕೆಂಡ್. ಯೂನಿಟ್ ರಿಮೈನ್ ಸೇಮ್. ಯೂನಿಟ್ ರಿಮೈನ್ ಸೇಮ್. ಅರ್ಥ ಆಯ್ತಾ ಇದು? ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 23. The plot means graph. The graph of T half versus R naught. T half versus R naught for a reaction is straight line. ನೋಡಿ, ಒಂದು ರಿಯಾಕ್ಷನ್ಗೆ, ಯಾವುದೋ ಒಂದು ರಿಯಾಕ್ಷನ್ಗೆ ಟಿ ಹಾಫ್ ವರ್ಸಸ್ ಆರ್ ನಾಟ್ ಏನಿದೆ? ಸ್ಟ್ರೇಟ್ ಲೈನ್ ಇದೆ. ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಅಂತ ಕೊಟ್ಟಾರ ಅವರು. ದಿಸ್ ಈಸ್ ಅವರ್ ಎಕ್ಸ್ ಆಕ್ಸಿಸ್. ದಿಸ್ ಈಸ್ ಅವರ್ ಎಕ್ಸ್ ಆಕ್ಸಿಸ್, ಹೌದಾ? ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್. ದ ಯೂನಿಟ್ ಆಫ್ ರೇಟ್ ಕಾನ್ಸ್ಟೆಂಟ್, ಹೌದಾ? ರೇಟ್ ಕಾನ್ಸ್ಟೆಂಟ್ ಯೂನಿಟ್ನ ಕ್ಯಾಲ್ಕುಲೇಟ್ ಮಾಡೋಣ. ಇದ್ರದ್ದು ಆರ್ಡರ್ ಹೇಳೋಣ ಫಸ್ಟ್ ಏನಿದು. ಸೊ ವಾಟ್ ಯು ಮೀನ್ ಬೈ ದಿಸ್ ಗ್ರಾಫ್? ಈ ಗ್ರಾಫ್ ನಮ್ಗೆ ಏನು ಗೊತ್ತಾಗುತ್ತೆ ಅಂತಂದರೆ, ಆ್ಯಸ್ ಟೈಮ್ ಚೇಂಜಸ್ ಆರ್ ಟಿ ಹಾಫ್ ಚೇಂಜಸ್, there is no change in initial concentration. Means initial concentration is independent of half life. So this is definitely first order reaction. ಏನಿದು? ಫಸ್ಟ್ ಆರ್ಡರ್ ರಿಯಾಕ್ಷನ್. ಸೊ ಫಸ್ಟ್ ಆರ್ಡರ್ ರಿಯಾಕ್ಷನ್ದು ರೇಟ್ ಕಾನ್ಸ್ಟೆಂಟ್ ಏನಿರುತ್ತೆ? ಫಸ್ಟ್ ಆರ್ಡರ್ ರಿಯಾಕ್ಷನ್ K ಈಸ್ ಈಕ್ವಲ್ಸ್ ಟು ಪರ್ ಸೆಕೆಂಡ್ ಇರುತ್ತೆ. ಏನಿರುತ್ತೆ ಇದ್ರದ್ದು? ಪರ್ ಸೆಕೆಂಡ್. ಫಾರ್ ದಿ ಫಸ್ಟ್ ಆರ್ಡರ್ ರಿಯಾಕ್ಷನ್ ಇಟ್ ವುಡ್ ಬಿ ಪರ್ ಸೆಕೆಂಡ್. ಓಕೆನಾ? ಕ್ಲಿಯರ್? ನೆಕ್ಸ್ಟ್ ನೋಡೋಣ. ಕ್ವಶನ್ ನಂಬರ್ 24. ಸಿಂಪಲ್ ಇದೆ ಕ್ವಶನ್. ಇದೇನು 24th ಕ್ವಶನ್ ನೋಡಿ. ಏನಿದೆ ಇದು? 1 ಲೀಟರ್ ಆಫ್ 2m ಅಸ್ಟಿಕ್ ಆಸಿಡ್ ಈಸ್ ಮಿಕ್ಸ್ಡ್ ವಿತ್ 1 ಲೀಟರ್ ಆಫ್ 3m ಇಥೈಲ್ ಆಲ್ಕೋಹಾಲ್ ಟು ಫಾರ್ಮ್ ಆನ್ ಈಸ್ಟರ್. ನೋಡಿ, ಒಂದು ರಿಯಾಕ್ಷನ್ ಬರೆದ್ಬಿಡ್ತೀನಿ ನಾನು ಇದನ್ನು. CH3COOH ರಿಯಾಕ್ಟ್ ವಿತ್ C2H5OH ಹೌದಾ? ಏನು ಬರುತ್ತೆ ನಮಗೀಗ? ದ ರಿಯಾಕ್ಷನ್ ಬಿಟ್ವೀನ್ ಅಸ್ಟಿಕ್ ಆಸಿಡ್ ಆ್ಯಂಡ್ ಆಲ್ಕೋಹಾಲ್. ಸೊ ದಿಸ್ ಈಸ್ ವಾಟ್? ಈಸ್ಟ್ರಿಫಿಕೇಶನ್ ರಿಯಾಕ್ಷನ್. ಹೌದಾ? ಬರೀ ಪ್ರಾಡಕ್ಟ್ ಏನು ಬರುತ್ತೆ? ಈಸ್ಟರ್ ಫಾರ್ಮ್ ಆಗುತ್ತಾ ಇಲ್ಲಿ? CH3COO C2H5 ಪ್ಲಸ್ H2O ಪ್ಲಸ್ ಏನಾಗುತ್ತೆ ಇಲ್ಲಿ? ಇದು H2O ಬರುತ್ತೆ, ಹೌದಾ? ಸೊ ಈಗ ಏನಾಗುತ್ತೆ ಅಂದರೆ, ಹಿಯರ್ ದೇ ಹ್ಯಾವ್ ಟೇಕನ್ 1 ಲೀಟರ್ ಆಫ್ ದಿಸ್ ಆ್ಯಂಡ್ 1 ಲೀಟರ್ ಆಫ್ ದಿಸ್. ಇದರದ್ದು ಎಷ್ಟಿದೆ ಕಾನ್ಸಂಟ್ರೇಷನು? 2m ಇದೆ. ಇದರ ಕಾನ್ಸಂಟ್ರೇಷನ್ ಎಷ್ಟಿದೆ? 3m ಇದೆ, ಹೌದಾ? ಓಕೆ. ದ ರೇಟ್ ಆಫ್ ದ ರಿಯಾಕ್ಷನ್ ವಿತ್ ರೆಸ್ಪೆಕ್ಟ್ ಟು ದಿ ಇನಿಷಿಯಲ್ ರೇಟ್ ವೆನ್ ಈಚ್ ಸೊಲ್ಯೂಷನ್ ಈಸ್ ಡೈಲ್ಯೂಟೆಡ್ ವಿತ್ ಆ್ಯನ್ ಈಕ್ವಲ್ ಅಮೌಂಟ್ ಆಫ್ ವಾಟರ್. ನೋಡಿ, ನಾನು ಇದ್ರದ್ದು ರೇಟ್ ಆಫ್ ರಿಯಾಕ್ಷನ್ ಬರಿತೀನಪ್ಪ ಈಗ, ಹೌದಾ? ರೇಟ್ ಆಫ್ ರಿಯಾಕ್ಷನ್ ಈಸ್ ಈಕ್ವಲ್ಸ್ ಟು R1 ಈಸ್ ಈಕ್ವಲ್ಸ್ ಟು ಏನಂತ ಬರಿತೀನಿ ನಾನು? K ಇಂಟು ಕಾನ್ಸಂಟ್ರೇಷನ್ ಆಫ್ CH3COOH ಇಂಟು ಕಾನ್ಸಂಟ್ರೇಷನ್ ಆಫ್ C2H5OH ಅಂತ ಬರಿತೀನ. ದಿಸ್ ಈಸ್ ರೇಟ್, ಹೌದಾ? ಈಗ ಏನು ಮಾಡ್ಬೇಕಂದ್ರೆ ನಾನೀಗ ಐ ನೀಡ್ ಟು ಆ್ಯಡ್ ಈಕ್ವಲ್ ಅಮೌಂಟ್ ಆಫ್ ವಾಟರ್. ಎರಡಕ್ಕೆ ಏನು ಮಾಡ್ತೀನಿ ನಾನು? ಈಕ್ವಲ್ ಅಮೌಂಟ್ ಆಫ್ ವಾಟರ್ನ ಆ್ಯಡ್ ಮಾಡ್ತೀನಿ, ಹೌದಾ? ಲೆಟ್ಸ್ ಆ್ಯಡ್ 2 ಲೀಟರ್ ಆಫ್ ವಾಟರ್. 2 ಲೀಟರ್ ಇದಕ್ಕೂ ಆ್ಯಡ್ ಮಾಡ್ತೀನಿ, 2 ಲೀಟರ್ ಇದಕ್ಕೂ ಆ್ಯಡ್ ಮಾಡ್ತೀನಿ ನಾನು, ಹೌದಾ? ಸೊ ಅವಾಗ ರೇಟ್ ಏನಾಗುತ್ತೆ ಅಂತ ಕೇಳ್ತಿದ್ದಾರೆ ಅವರು. ದೆನ್ ವಾಟ್ ಹ್ಯಾಪನ್ಸ್ ಟು ದಿ ರೇಟ್ ಆಫ್ ರಿಯಾಕ್ಷನ್? ನೋಡಿ, ನಾನು ಏನು ಬರಿತೀನಿ ಅಂತಂದರೆ ಇದನ್ನು ವಾಟ್ ಐ ವಿಲ್ ಡೂ ಈಸ್ R2 ಅಂತ ಬರ್ಕೋತೀನಿ ನಾನೀಗ. ಕೆ ಇದು ಕಾನ್ಸಂಟ್ರೇಷನ್ ಇದೆಯಾ? ಕಾನ್ಸಂಟ್ರೇಷನ್ ಹೆಂಗೆ ಹೇಳ್ಬೋದು ನಾವು ಇದನ್ನು? ನಂಬರ್ ಆಫ್ ಮೋಲ್ಸ್ ಆಫ್ ಅಸಿಟಿಕ್ ಆ್ಯಸಿಡ್ ಡಿವೈಡೆಡ್ ಬೈ ವಾಲ್ಯೂಮ್ ಅಂತ ಹೇಳ್ಬೋದಾ? ವಾಲ್ಯೂಮ್ ಎಷ್ಟಿತ್ತು? 1 ಲೀಟರ್ ಇತ್ತು. ಈಗ 2 ಲೀಟರ್ ಆ್ಯಡ್ ಮಾಡಿದ್ದೀನಿ. ಎಷ್ಟಾಗುತ್ತೆ ಇದು? 2 ಲೀಟರ್ ಆ್ಯಡ್ ಮಾಡಿದ್ದೀನಿ ನಾನೀಗ, ಹೌದಾ? ನೆಕ್ಸ್ಟ್ ಇದನ್ನು ಆ ಥರ ಹೇಳ್ಬೋದು ನಾವು, ನಂಬರ್ ಆಫ್ ಮೋಲ್ಸ್ ಆಫ್ C2H5OH, ಹೌದಾ? ETOH ಅಂತ ಬರೀತೀನಿ ನಾನು ಇದನ್ನು. ಡಿವೈಡ್ ಬೈ ಇಲ್ಲಿ ನಾನು ಎಕ್ಸ್ಟ್ರಾ ಏನು ಮಾಡಿದ್ದೀನಿ? 2 ಲೀಟರ್ ಆ್ಯಡ್ ಮಾಡಿದ್ದೀನ, ಲೀಟರ್ ಅಂತ ಬರೆಯೋದು ಬೇಡ ರೀ. ಸೊ ಹಿಯರ್ ಆಲ್ಸೋ ಐ ಹ್ಯಾವ್ ಆಡೆಡ್ ಎಕ್ಸ್ಟ್ರಾ 2 ಲೀಟರ್ಸ್, ಹೌದಾ? ಈಗ ಏನಾಗುತ್ತೆ ನೋಡಿ ಈಗ. ದೆನ್ ವಾಟ್ ಹ್ಯಾಪನ್ಸ್ ನಾವು, ಹೌದಾ? R2 ಈಸ್ ಈಕ್ವಲ್ಸ್ ಟು K ಇಂಟು ನಾನು ಇದನ್ನು 1/2 ಅಂತ ಬರ್ಕೋತೀನಿ, ಇಂಟು ಇದನ್ನು 1/2 ಅಂತ ಬರ್ಕೋತೀನಿ, ಹೌದಾ? ಇಲ್ಲೇನಾಗುತ್ತೆ? ನಂಬರ್ ಆಫ್ ಮೋಲ್ಸ್ ಡಿವೈಡ್ ಬೈ ವಾಲ್ಯೂಮ್ ಅಂತ ಆಗುತ್ತಾ? ಇದು ನಂಬರ್ ಆಫ್ ಮೋಲ್ಸ್ ಡಿವೈಡೆಡ್ ಬೈ ವಾಲ್ಯೂಮ್ ಅಂತ ಆಗುತ್ತಾ? ಸೊ ದ್ಯಾಟ್ ವುಡ್ ಬಿ R2 ಈಸ್ ಈಕ್ವಲ್ಸ್ ಟು
K divided by 4 into concentration of CS3COH into concentration of C2H by OH. ಹೌದಾ? ಈಗ 1/4 ಅಂದರೆ ಏನು? R2 is equals to 1/4 ಅಂದರೆ ಎಷ್ಟಾಗುತ್ತೆ? 0.25 into K into CS3COOH into C2H5OH. ಹೌದಾ? ಸೊ 0.2 ಟೈಮ್ಸ್ ಏನಾಗುತ್ತೆ, ಇದು ಇನ್ಕ್ರೀಸ್ ಆಗುತ್ತೆ. ಸೊ ನಾ ಇದನ್ನೆಲ್ಲ ಏನಂತ ಹೇಳ್ಬೋದು? R1 ಅಂತ ಹೇಳ್ಬೋದಾ? ಸೊ R2 is equals to 0.25 of R1. ಸ್ಮಾಲ್ ಅಂತ ಬರೆದ್ರು ಓಕೆ, ಕ್ಯಾಪಿಟಲ್ ಬರೆದ್ರು ಓಕೆ, ದಟ್ಸ್ ನಾಟ್ ಅ ಮ್ಯಾಟರ್. ಓಕೆ, ಸೊ ಎಷ್ಟಾಯ್ತು ಈಗ? ಆಪ್ಷನ್ ಯಾವುದಾಯ್ತು? ಆಪ್ಷನ್ ಎ ಇಸ್ ಅವರ್ ಆನ್ಸರ್. ನೋಡಿ ಇದನ್ನೆಲ್ಲ ಏನು ಮಾಡ್ತಾರೆ ಗೊತ್ತಾ? ಇದು ನಂಬರ್ ಆಫ್ ಮೋಲ್ಸ್ ತೊಗೊಂಡು ವಾಲ್ಯೂಮ್ ತೊಗೊಂಡು ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಮತ್ತೆಲ್ಲ ಸಾಸ್ ಮಾಡೋದು ಬೇಡ, ಶಾರ್ಟ್ಕಟ್ಟಾಗಿ ಸಾಲ್ವ್ ಮಾಡ್ಬೋದು. ಹೌದಾ? ಸೊ ದಿಸ್ ಇಸ್ ದಿ ಶಾರ್ಟ್ಕಟ್ ಮೆಥಡ್. ನೋಡಿ ಇದನ್ನು ಸಾಲ್ವ್ ಮಾಡೋಕ್ಕೆ. ಹೌದಾ? ಯು ಕ್ಯಾನ್ ಕಂಪೇರ್ ವಿತ್ ಅದರ್ಸ್. ನೆಕ್ಸ್ಟ್ ನೋಡಿ, ದ ಟೈಮ್ ರಿಕ್ವೈರ್ಡ್ ಫಾರ್ 60% ಕಂಪ್ಲೀಷನ್ ಆಫ್ ಎ ಫಸ್ಟ್ ಆರ್ಡರ್ ರಿಯಾಕ್ಷನ್ ಇಸ್ 50 ಮಿನಿಟ್. 60% ಕಂಪ್ಲೀಟ್ ಆಗಬೇಕಾದ್ರೆ 50 ಮಿನಿಟ್ ಬೇಕಂತೆ. ದ ಟೈಮ್ ರಿಕ್ವೈರ್ಡ್ ಫಾರ್ 93.6% ಕಂಪ್ಲೀಷನ್ ಆಫ್ ದಿ ಸೇಮ್ ರಿಯಾಕ್ಷನ್. ಅದೇ ರಿಯಾಕ್ಷನು 93.6% ಕಂಪ್ಲೀಟ್ ಆಗಬೇಕಾದ್ರೆ ಎಷ್ಟು ಟೈಮ್ ಬೇಕು? ಈ ಥರ ಎರಡು ಬೇರೆ ಬೇರೆ ಕಂಡೀಷನ್ ಕೊಟ್ಟರು ಅಂತಾರೆ. ಫಸ್ಟ್ ಏನು ಮಾಡಬೇಕು ಗೊತ್ತಾ? ಫಸ್ಟ್ ಡೇಟಾ ಯೂಸ್ ಮಾಡಿಕೊಂಡು ಕೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, ಆಮೇಲೆ ಕೆ ಯೂಸ್ ಮಾಡಿಕೊಂಡು ಸೆಕೆಂಡ್ ರಿಯಾಕ್ಷನ್ಗೆ ಟೈಮ್ ಕಂಡುಹಿಡಿಬೇಕು. ಹೌದಾ? ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೋಣ. ಫಸ್ಟ್ ಆರ್ಡರ್ ಅಂತ ಕೊಟ್ಟಿದ್ದಾರೆ ಅವರು. ಹೌದಾ? ಕೆ ಈಸ್ ಈಕ್ವಲ್ಸ್ ಟು 2.303 ಡಿವೈಡೆಡ್ ಬೈ ಟಿ ಅಂತಂದ್ರೆ ಎಷ್ಟಿದೆ? 50 ಮಿನಿಟ್ ಅಂತ ಇದೆ. ಲಾಗ್ ಆಫ್ ಇನಿಷಿಯಲ್ ಕಾನ್ಸಂಟ್ರೇಷನ್ ಇಸ್ 100. 60% ಕಂಪ್ಲೀಟ್ ಆಗಿದೆ. 60% ಕಂಪ್ಲೀಟ್ ಆದರೆ ಎಷ್ಟು ಉಳಿತ್ರಿ? 40% ಉಳಿತಾ? 100ಅಲ್ಲಿ 60% ತೆಗೆದ್ರೆ 40% ಉಳಿಯೋದು. ಹೌದಾ? ಸೊ ಕೆ ಈಸ್ ಈಕ್ವಲ್ಸ್ ಟು ಎಷ್ಟಾಗುತ್ತೆ? ಇದು 2.303 ಡಿವೈಡ್ ಬೈ 50 ಇಂಟು ಲಾಗ್ ಆಫ್ 10/4. ಹೌದಾ? ಎಷ್ಟಾಗುತ್ತೆ? ಇದು 0.3979 ಬರುತ್ತೆ. ಹೌದಾ? ಸೊ ಕೆ ಈಸ್ ಈಕ್ವಲ್ಸ್ ಟು ನೀವು ಟೋಟಲ್ ಕೆ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದ್ರೆ ಕೆ ಈಸ್ ಈಕ್ವಲ್ಸ್ ಟು ಎಷ್ಟು ಬರುತ್ತೆ? ಇದು ನಿಮ್ಮದು 0.0183 ಬರುತ್ತೆ. 0.0183 ಪರ್ ಮಿನಿಟ್. ಹೌದಾ? ಕೆ ವ್ಯಾಲ್ಯೂ ಸಿಕ್ತು ಈಗ ನಮಗೀಗ. ಈಗ ಏನು ಮಾಡೋಣ? ಸೆಕೆಂಡ್ ಟೈಮನ್ನು ಕ್ಯಾಲ್ಕುಲೇಟ್ ಮಾಡೋಣ. ಟಿ ಈಸ್ ಈಕ್ವಲ್ಸ್ ಟು 2.303 1 ಮಿನಿಟ್ 2.303 ಡಿವೈಡೆಡ್ ಬೈ ಕೆ ಎಷ್ಟಿದೆ? 0.0183 ಲಾಗ್ ಆಫ್ 100 ಡಿವೈಡ್ ಬೈ 93.6% ಕಂಪ್ಲೀಟ್ ಆದಮೇಲೆ ಎಷ್ಟು ಪರ್ಸೆಂಟ್ ಉಳಿತ್ರಿ? 100ಅಲ್ಲಿ 93.6% ತೆಗೆದುಬಿಡಿ. ಎಷ್ಟು ಉಳಿತೆ? 6.4% ಮಾತ್ರ ಉಳಿತಾ? ಸೊ 6.4. ಟಿ ಈಸ್ ಈಕ್ವಲ್ಸ್ ಟು 2.303 divided by 0.0183. So log of 15.625 ಬರುತ್ತೆ. 15.625. ಹೌದಾ? ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಅಪಾನ್ ಕ್ಯಾಲ್ಕುಲೇಟಿಂಗ್ ಯು ವಿಲ್ ಹ್ಯಾವ್ ಟಿ ಈಸ್ ಈಕ್ವಲ್ಸ್ ಟು 150 ಮಿನಿಟ್ ಬರುತ್ತೆ. ಎಷ್ಟು ಬರುತ್ತೆ? 150 ಮಿನಿಟ್ ಈಸ್ ದಿ ಆನ್ಸರ್. 150 ಮಿನಿಟ್. ಸೊ ಆಪ್ಷನ್ ಡಿ ಈಸ್ ಅವರ್ ಆನ್ಸರ್. ಆಪ್ಷನ್ ಡಿ ಏನಾಗುತ್ತೆ? ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಫಾರ್ ಆನ್ ಎಲಿಮೆಂಟರಿ ರಿಯಾಕ್ಷನ್ 2a plus 3b gives 4c plus d. ಬರ್ಕೊಂಡಿದ್ದೀನ 2a react with 3b that gives 4c plus d. The rate of appearance of c at a time t is 2.8 into 10 to the power minus 3 mole per liter per second. Rate of disappearance of b ನೋಡಿ ಎಷ್ಟಾಗುತ್ತೆ? ರೇಟ್ ಆಫ್ ಡಿಸ್ಅಪಿಯರೆನ್ಸ್ ಆಫ್ ಬಿ ವಿತ್ ರೆಸ್ಪೆಕ್ಟ್ ಟು ಬಿ ಮಾತ್ರ ಹೇಳೋಣ. -1/3 dB divided by dt is equals to c with c ಏನಾಗುತ್ತೆ? ಇದು +1 divided by 4 dc divided by dt. ಹೌದಾ? ಅವ್ರು ಈ ವ್ಯಾಲ್ಯೂ ಕೊಟ್ಟಿದ್ದಾರೆ, ಡಿ ಸಿ ಡಿವೈಡ್ ಬೈ ಡಿ ಟಿ ವ್ಯಾಲ್ಯೂ ಕೊಟ್ಟಿದ್ದಾರೆ ಅವರು. ಹೌದಾ? ಆಮೇಲೆ ಇದೇನಿದೆ? ನಾವು ಏನೀಗ ರೇಟ್ ಆಫ್ ಡಿಸ್ಅಪಿಯರೆನ್ಸ್ ಆಫ್ ಬಿ ಮಾತ್ರ ಕ್ಯಾಲ್ಕುಲೇಟ್ ಮಾಡಬೇಕಾ? ಸೊ ಇಟ್ ವಿಲ್ ಬಿ -dB divided by dt is equals to 3 ಏನಾಗುತ್ತೆ? ಈ ಕಡೆ ಹೋಗುತ್ತಾ? ಸೊ ಇಟ್ ವಿಲ್ ಬಿ 3/4. ಡಿ ಸಿ ಬೈ ಡಿ ಟಿ ಅಂದರೆ ಎಷ್ಟಿದೆ? ಅವ್ರು ಕೊಟ್ಟಿದ್ದಾರೆ, ಮೆನ್ಷನ್ ಮಾಡಿದ್ದಾರೆ ನೋಡಿ. ಡಿ ಸಿ ಬೈ ಡಿ ಟಿ ಈಸ್ ಈಕ್ವಲ್ಸ್ ಟು ಎಷ್ಟಂತ?
2.8 ಇಂಟು 10⁻³ ಅಂತ ಮೆನ್ಷನ್ ಮಾಡಿದ್ದಾರೆ, ಹೌದಾ? ಇಸಂಟ್ ಇಟ್? ಸೊ ಇದೇ ಆನ್ಸರ್ ಆಗುತ್ತೆ ನೋಡ್ರಿ. ಎಲ್ಲಿದೆ ಇದು? ಆಪ್ಷನ್ ಬಿ, 3/4 2.8 ಇಂಟು 10⁻³ ಡಿಯರ್ ಸ್ಟೂಡೆಂಟ್ಸ್, ಪ್ಲೀಸ್ ರಿಮೆಂಬರ್, ಡಿಸ್ಅಪಿಯರೆನ್ಸ್ ಅಂತ ಕರೆದ್ರೆ ಇನ್ಕ್ಲೂಡಿಂಗ್ ನೆಗೆಟಿವ್ ಅಂತ ಹೇಳಬೇಕು. ಡಿಸ್ಅಪಿಯರೆನ್ಸ್, ಅಪಿಯರೆನ್ಸ್ ಅಂದರೆ ಏನು? ಪಾಸಿಟಿವ್ ಅಂತಂದಂಗೆ, ಅರ್ಥ ಆಯ್ತಾ? ಸೊ ಆಪ್ಷನ್ ಬಿ ಇಸ್ ಅವರ್ ಆನ್ಸರ್. ಡಿಯರ್ ಸ್ಟೂಡೆಂಟ್ಸ್, ಲಾಸ್ಟ್ ಕ್ವಶನ್ ನೋಡಿ ಇದು. ದಿಸ್ ಇಸ್ ದ ಲಾಸ್ಟ್ ಕ್ವಶನ್. The rate constant of a reaction is given by K is equals to P into Z into e raised to minus A by RT. K is equals to P into Z into e raised to minus A divided by RT. ಹೌದಾ? Under standard notation, ಎಲ್ಲ notation ಏನು? Standard notation. In order to speed up the reaction, which of the following factor has to be decreased? ನಾನು ರಿಯಾಕ್ಷನ್ ಇನ್ಕ್ರೀಸ್ ಮಾಡಬೇಕು, ಯಾವ ಫ್ಯಾಕ್ಟರ್ನ ಡಿಕ್ರೀಸ್ ಮಾಡಬೇಕು? ಯಾವ ಫ್ಯಾಕ್ಟರ್ನ ಡಿಕ್ರೀಸ್ ಮಾಡಬೇಕು, ಹೌದಾ? ಸೊ ಯಾವ ಫ್ಯಾಕ್ಟರ್ ಡಿಕ್ರೀಸ್ ಮಾಡಿದ್ರೆ ಬರುತ್ತೆ? ನೆನಪಿರಲಿ, ಸಿ ಇದು ರಿಯಾಕ್ಷನ್ ಏನಾಗುತ್ತೆ? ಕೆ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪಿ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಝೆಡ್, ಆ್ಯಂಡ್ ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆಕ್ಟಿವೇಶನ್ ಎನರ್ಜಿ, ಹೌದಾ? ಆ್ಯಂಡ್ ಇ ರೇಸ್ ಟು 1/r ಅಂತಿದೆಯಾ, ಸೊ ಇಟ್ ವಿಲ್ ಬಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟಿ. ಆರ್ ಇದೆ ಏನಿದು? ಕಾನ್ಸ್ಟೆಂಟ್ ಇರುತ್ತೆ. ನೋಡಿ, ನೀವು ರೇಟ್ ಆಫ್ ರಿಯಾಕ್ಷನ್ ಇನ್ಕ್ರೀಸ್ ಮಾಡಬೇಕಾದ್ರೆ ಏನೇನು ಇನ್ಕ್ರೀಸ್ ಮಾಡಬೇಕು? ಆಕ್ಟಿವೇಶನ್ ಎನರ್ಜಿನ ಡಿಕ್ರೀಸ್ ಮಾಡಬೇಕು, ಟೆಂಪರೇಚರ್ನ ಇನ್ಕ್ರೀಸ್ ಮಾಡಬೇಕು, ಹೌದಾ? ಏನು ಮಾಡಬೇಕು? ಆಕ್ಟಿವೇಶನ್ ಎನರ್ಜಿನ ಡಿಕ್ರೀಸ್ ಮಾಡಬೇಕು, ಟೆಂಪರೇಚರ್ನ ಇನ್ಕ್ರೀಸ್ ಮಾಡಬೇಕು. ಅವಾಗ ಏನಾಗುತ್ತೆ? ನಿಮ್ದು ರೇಟು ಚೇಂಜ್ ಆಗುತ್ತೆ, ಹೌದಾ? ಸೊ ಇದು ಓರಿಯೆಂಟೇಷನ್ ಫ್ಯಾಕ್ಟರ್ ಮತ್ತು ಫ್ರೀಕ್ವೆನ್ಸಿ ಫ್ಯಾಕ್ಟರ್. ಫ್ರೀಕ್ವೆನ್ಸಿ ಫ್ಯಾಕ್ಟರ್ನು ಇನ್ಕ್ರೀಸ್ ಆದರೆ ರೇಟ್ ಇನ್ಕ್ರೀಸ್ ಆಗುತ್ತೆ. ಓರಿಯೆಂಟೇಷನ್ ಫ್ಯಾಕ್ಟರ್ ಕರೆಕ್ಟ್ ಆಗಿದ್ದರೆ ಅಥವಾ ಪಾಸಿಟಿವ್ ಅಲ್ಲಿದ್ದರೆ ಏನಾಗುತ್ತೆ? ನಮಗೆ ರಿಯಾಕ್ಷನ್ ಫಾಸ್ಟ್ ಆಗುತ್ತೆ. ಸೊ ವಿ ಹ್ಯಾವ್ ಟು ಡಿಕ್ರೀಸ್ ಆಕ್ಟಿವೇಶನ್ ಎನರ್ಜಿ. ಆಕ್ಟಿವೇಶನ್ ಎನರ್ಜಿ ಅಂದರೆ ಯಾವುದು? EA should be decreased. EA is inversely proportional to rate. So option C is our answer. Okay. Okay, dear students. Thank you so much for watching this. ನೆಕ್ಸ್ಟ್ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಸೊ ನಾನು ಆಲ್ರೆಡಿ ಏನು ಮಾಡಿದ್ದೀನಿ ಅಂತಂದರೆ, ಯೂಟ್ಯೂಬಲ್ಲಿ ಈ ಕೆಮಿಕಲ್ ಕೈನೆಟಿಕ್ಸ್ ಮೇಲೆ ಸಿನಾಪ್ಸಿಸ್ಸು ಮತ್ತು ಇನ್ನೂ ಫಸ್ಟ್ ಕ್ವಶನ್ಸ್ ಎಲ್ಲ ಸಾಲ್ವ್ ಮಾಡಿದ್ದೀನಿ. ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಹೌದಾ? ಅದರದ್ದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಯು ಕ್ಯಾನ್ ಗೋ ಆ್ಯಂಡ್ ವಾಚ್. ಓಕೆ, ಥ್ಯಾಂಕ್ ಯು.